ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ವೈದ್ಯನ ನಿರ್ಲಕ್ಷ್ಯ, 7 ವರ್ಷದ ಬಾಲಕ ಸಾವು, ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಪ್ರತಿಭಟನೆ. ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಪಾವಗಡ ಪಟ್ಟಣದ ಬಾಬಯ್ಯನಗುಡಿ ಬೀದಿಯ ಹರಿಕುಮಾರ್ ಎನ್ನುವವರ ಪುತ್ರ ಕರುಣಾಕರ್ ಎನ್ನುವ 7 ವರ್ಷದ ಬಾಲಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಪಟ್ಟಣದ ಸುಧಾ ಕ್ಲಿನಿಕ್ ಬಳಿ ಬಾಲಕನ ಕುಟುಂಬಸ್ಥರು ಶವವಿಟ್ಟು ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮೃತ ಬಾಲಕನ ತಂದೆ ಹರಿಕುಮಾರ್ ಮಾತನಾಡಿ, ಸೋಮವಾರದಿಂದ ನಾವು ಪಟ್ಟಣದ ಸುಧಾ ಕ್ಲಿನಿಕ್ನ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರ ಬಳಿ ಮಗುವಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದು ಡೆಂಗಿ ಜ್ವರ ಎಂದು ಹೇಳಿದರು. ಮಗುವಿನ ದೇಹ ತಣ್ಣಗಾದ ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗಿ ಎಂದು ತರಾತುರಿಯಿಂದ ಹೇಳಿ ಆಸ್ಪತ್ರೆಯನ್ನ ಬಾಗಿಲಿಗೆ ಹಾಕಿಕೊಂಡು ಮನೆಗೆ ಹೋಗಿದ್ದಾರೆ ಎಂದು ಆರೋಪಿಸುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ಕಾಲ ಮೃತ ಬಾಲಕನ ಕುಟುಂಬಸ್ಥರು ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟಿಸಿದ್ದು ಈ ಘಟನೆ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಫುಲ್ ಥಂಡಿ ಇದ್ದಾನೆ ಅಂತ ಕೇಳಿದ್ದೀನಿ. ಏನ್ ಪರವಾಗಿಲ್ಲಪ್ಪ, ಚೆನ್ನಾಗಿದ್ದಾನೆ, ಚೆನ್ನಾಗಾಗ್ತಾನೆ ಎಲ್ಲ ಹೇಳಿದ್ದಾರೆ. ಸಾಯಂಕಾಲ ಬಂದ್ಮೇಲೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ನಾವು ಆಗಿದ್ಮೇಲೆ ಕರೆದಿರೋದು ಅಷ್ಟು. ನೈಟು ನಾವು ಅಲ್ಲಿ ಕಳಿಸಿದ ತಕ್ಷಣ ಬಾಗ್ಲು ಹಾಕೊಂಡು ಹೊರಟೋದು. ಮುಂಚೆ ಹೇಳಿದ್ರೆ ನನ್ನ ಮಗು ಮುಂಚೆ ಆಗಿದ್ದಿದ್ರೆ ನನ್ನ ಮಗು ಹೋಗ್ತಾ ಇತ್ತಲ್ಲ ಹಾಸ್ಪಿಟ್ಲು ನಿನ್ನೆ ಸಾಯಂಕಾಲ ಹೇಳಿದ್ದಾರೆ. ಅಲ್ಲಣ್ಣ, ನೀನ್ ಡೆಂಗು ಜ್ವರ ಅಂತಿದೀಯಾ, ಸೋಮವಾರ ಎಲ್ಲ ಹೇಳಿದೀಯಾ. ನಮ್ಮ ಓನರು ಇದ್ದ ನೋಡ್ಕೊಂತ ಇದ್ದ, ಕಳಿಸಿ ಮನೆ ಹತ್ರ ಕಳ್ಸೋ ಅಷ್ಟೊತ್ತಿಗೆ ಈ ಕಡೆ ಬಂದು ಹಂಗೆ ಒಳಗಡೆ ಹೋದ್ರೆ ಮಗು ಅವಾಗ್ಲೇ ಬೆಕ್ಕಳು ತಗೊಂತ ಇದ್ದೆ. ಸರ್ ನೋಡಿ ಸರ್ ಅಂದ್ರೆ ಇಮಿಡಿಯೇಟ್ಲಿ ಇಲ್ಲಪ್ಪ ಇಲ್ಲಿ ಹೋಗಿ ಇದು MS ಅಲ್ಲ MAG ಅವರು MS ಡಾಕ್ಟರ್ ಹತ್ರಕ್ಕೆ ಹೋಗಿ ಮಕ್ಕಳು ಡಾಕ್ಟರ್ ಹತ್ರಕ್ಕೆ. ಸರ್ ಏನು ನೀವು ಮಾಡ್ರೆ ಅನ್ನೋರು ಅವ್ರ ಹತ್ರ ಕಾರ್ಯಕರ್ತರು ಅವರು ಆಟೋ ನಿಲ್ಸಿದ್ರು ಹೊರಗಡೆ. ನನಗೆ ನಮ್ಮ ಮಗನ ನಿನ್ನೆ ಮಂಗಳವಾರ ಬಂದ್ವಿ. ಬಂದಿದ ತಕ್ಷಣ ಒಳಗಡೆ ಕರ್ಕೊಂಡ್ರು, ನೋಡ್ಬಿಟ್ಟು ಇನ್ನೊಂದು ಹಾಕೋಣ ಅಂದರು. ತಣ್ಣಗೈತೆ ಸರ್, ತಣ್ಣಿ ಜಾಸ್ತಿ ಐತೆ, ಮನುಷ್ಯ ತಳ್ಳಗಿದ್ದಾನೆ, ಫುಲ್ಲು ಹಂಗಿದ್ದಾನೆ ಅಂದರು. ಹಾಕಿದ್ರು ಅವರು. ಏನು ಪರವಾಗಿಲ್ಲ, ಇದೇನು ಆಗುತ್ತಾ ಅಂತ ಅವರೆಲ್ಲ ಹೇಳಿದ್ರು. ನಾವು ತಿರ್ಗಾ ಮನೆಗೆ ಕರ್ಕೊಂಡು ಹೋದ್ವಿ. 11 ಗಂಟೆ 12 ಗಂಟೆ. ವಿಚಿತ್ರ ರೂಪ ಹೊಂದಿರುವ ಮಗು ಜನನ, ವೈದ್ಯ ಲೋಕಕ್ಕೆ ಸವಾಲಾದ ಪ್ರಕರಣ. ದಂಪತಿಗೆ 2ನೇ ಬಾರಿಗೂ ಇದೇ ರೀತಿ ಮಗು ಜನನ, ಆತಂಕದಲ್ಲಿ ಕುಟುಂಬ. ನಂಜನಗೂಡು ವೈದ್ಯ ಲೋಕವನ್ನೇ ಬೆರಗಾಗುವಂತಹ ರೂಪ ಹೊಂದಿರುವ ಮಗುವೊಂದು ನಂಜನಗೂಡಿನ ಹುರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನನವಾಗಿದೆ. ಹುಟ್ಟಿದ ಮಗು ಆರೋಗ್ಯ ಇಲಾಖೆಯನ್ನು ಬೆಚ್ಚಿ ಬೀಳಿಸಿದೆ. ವಿಚಿತ್ರವಾದ ಕಣ್ಣು ಮತ್ತು ತುಟಿ, ಮೈಯೆಲ್ಲ ಇದ್ದಿಲಿನಂತೆ ಕಪ್ಪು ಬಣ್ಣ. ನೋಡುಗರನ್ನ ಬೆಚ್ಚಿ ಬೀಳುವಂತಹ ಮಗು ಹುಟ್ಟುವ ಮೂಲಕ ಆರೋಗ್ಯ ಇಲಾಖೆಯನ್ನ ಹುಬ್ಬೇರುವಂತೆ ಮಾಡಿದೆ. ಹುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಸೇರಿರುವ ಗ್ರಾಮ ಒಂದರ ದಂಪತಿಗೆ ಇಂತಹ ರೂಪ ಹೊಂದಿರುವ ಮಗು ಹುಟ್ಟಿದೆ. ಮಗುವಿನ ಆಕಾರ ಮತ್ತು ರೂಪಕ್ಕೆ ಗ್ರಾಮಸ್ಥರು ಮತ್ತು ದಂಪತಿ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ಹುಟ್ಟಿದ ಮಗುವನ್ನು ಉಳಿಸಿಕೊಳ್ಳಲು ಹುರು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ವಿಚಿತ್ರ ರೂಪದ ಮಗುವನ್ನ ಮೈಸೂರಿನ ಜಲವಾಂಬ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 7 ದಿನಗಳ ಕಾಲ ತುರ್ತು ಘಟಕದಲ್ಲಿ ಇರಿಸಿ ಚಿಕಿತ್ಸೆ ನೀಡಲಿದ್ದಾರೆ. ಕಳೆದ ವರ್ಷಗಳ ಹಿಂದೆ ದಂಪತಿ ಇಂಥದ್ದೇ ರೂಪ ಹೊಂದಿದ್ದ ಮಗುವಿಗೆ ಜನ್ಮ ನೀಡಿತ್ತು. 4-5 ದಿನಗಳ ಸಾವನ್ನಪ್ಪಿತು. ಮತ್ತೆ ಈ ಬಾರಿಯೂ ಕೂಡ ಇದೇ ರೀತಿ ಇಡೀ ಕುಟುಂಬವನ್ನು ಬೆಚ್ಚಿ ಬೀಳಿಸುವಂತಹ ವಿಚಿತ್ರ ಮಗು ಈ ದಂಪತಿಗೆ ಹುಟ್ಟಿದೆ. ಈ ಹಿಂದೆ ನಡೆದ ಪ್ರಕರಣದ ನಂತರ ಆರೋಗ್ಯ ಇಲಾಖೆ ನೀಡಿದ ಸಲಹೆ ಸೂಚನೆಗಳನ್ನು ದಂಪತಿ ಪಾಲಿಸಲಿಲ್ಲ ಎಂದು ಹೇಳಲಾಗಿದೆ. ಮಗುವನ್ನ ಉಳಿಸಿಕೊಳ್ಳಲು ಚಲುವಾಂಬ ಆಸ್ಪತ್ರೆಯ ತುರ್ತು ಘಟಕದಲ್ಲಿ ಹರಸಾಹಸ ನಡೆಸಲಾಗುತ್ತಿದೆ. ವಿಸ್ಮಯವಾದ ಮಗು ಹುಟ್ಟುವ ಮೂಲಕ ವೈದ್ಯ ಲೋಕಕ್ಕೆ ಇದು ಸವಾಲು ಎನ್ನುವಂತಾಗಿದೆ. ವರದಿ ಜಯಶಂಕರ್, NKS TV4, ನಂಜನಗೂಡು. ಬಳ್ಳಾರಿ ಜಿಲ್ಲಾಡಳಿತ, ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಂಪ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಕಂಪ್ಲಿ ಇವರ ಸಹಯೋಗದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ
ಡಾಕ್ಟರ್ ರವೀಂದ್ರ ಕಣಿಗೇರಿ ಇವರ ಅಧ್ಯಕ್ಷತೆಯಲ್ಲಿ ಸಸ್ಯಕ್ಕೆ ನೀರು ಎರೆಯುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ಪ್ರಾಸ್ತಾವಿಕ ನುಡಿಗಳನ್ನ ಆರಂಭ ಮಾಡಿದ ಡಾಕ್ಟರ್ ರವೀಂದ್ರ, ಕ್ಯಾನ್ಸರ್ ಎನ್ನುವ ಹೆಮ್ಮಾರಿ ಮನುಷ್ಯನನ್ನ ಭಯದಿಂದಲೇ ಸಾಯಿಸುತ್ತದೆ. ಮುಖ್ಯವಾಗಿ ಸಿಗರೇಟು, ಬಿಡಿ, ತಂಬಾಕು ಕುಡಿತದಿಂದ ಬರುತ್ತದೆ. ಹಲವಾರು ರೀತಿಯಲ್ಲಿ ಬರುವ ಕ್ಯಾನ್ಸರ್ ಕುರಿತು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವೀಂದ್ರ ಕಣಿಗೇರಿ, ಡಾಕ್ಟರ್ ವೀರೇಶ್ ಅರವಳಿಕೆ, ಡಾಕ್ಟರ್ ಶ್ರೀನಿವಾಸ್ ರಾವ್, ಡಾಕ್ಟರ್ ಹರಿಣಿ, ಡಾಕ್ಟರ್ ನಂದೇಶ್, ಡಾಕ್ಟರ್ ವಿಶ್ವನಾಥ್, ಪ್ರಕಾಶ್ ಗೌಡ, ಶೋಭಾ, ಬಿಎಚ್ಒ ಸೇರಿದಂತೆ ವಿಭಾಗೀಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಹಲವಾರು ರೋಗಿಗಳು ಭಾಗವಹಿಸಿದ್ರು. ಸಚ್ಚಿದಾನಂದ ಹಿರೇಮಠ, NKS TV4 ನ್ಯೂಸ್ ಕಂಪ್ಲೀಟ್. ಈ ದಿನ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇದರ ಉದ್ದೇಶ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಆಗಿರ್ತದೆ. ಇದರಲ್ಲಿ ಮೂಲವಾಗಿ ಕ್ಯಾನ್ಸರ್ ಅಂತಕ್ಕಂಥದ್ದು ಮನುಷ್ಯನಿಗೆ ಭಯ ಜಾಸ್ತಿ. ಕ್ಯಾನ್ಸರ್ ಬಂದಿದೆ ಅಂತಲೇ ಮನುಷ್ಯ ಅರ್ಧ ಕಾಯಿಲೆ ಬಂದಾಗುತ್ತೆ. ಹಾಗಾಗಿ ಕ್ಯಾನ್ಸರ್ ಬಗ್ಗೆ ಅರಿವು ಬೇಕು, ಅದರ ಒಂದು ಭಯ ಬೇಡ. ಯಾವ್ಯಾವ ರೀತಿಯಿಂದ ಕ್ಯಾನ್ಸರ್ ಬರ್ಬೋದು ಅನ್ನೋದು ತಿಳ್ಕೊಳ್ಬೇಕು. ಮೂಲವಾಗಿ ಬೀಡಿ, ಸಿಗರೇಟ್, ತಂಬಾಕಿನಿಂದ ಬರ್ಬೋದು, ಮತ್ತು ಕುಡಿತದಿಂದ, ಮತ್ತು ಅನೇಕ ಕೆಲಸ ಕಾರ್ಯಗಳು ತಂಬಾಕು ಹಾಕೋದ್ರಿಂದ, ಇನ್ನೂ ಅನೇಕವಾಗಿ ಅಂತಂದರೆ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಶ್ವಾಸಕೋಶದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಮತ್ತು ಇನ್ನು ಹೆಣ್ಮಕ್ಳಲ್ಲಿ ಎದೆ ಕ್ಯಾನ್ಸರು, ನೆಕ್ಸ್ಟ್ ಗರ್ಭಕೋಶ ಮತ್ತು ಗರ್ಭಾಶಯದ ದ್ವಾರದ ಕ್ಯಾನ್ಸರ್ ಇದೆ, ಸರ್ವೈಕಲ್ ಕ್ಯಾನ್ಸರ್. ಈ ಎಲ್ಲ ಕ್ಯಾನ್ಸರ್ಗಳು ತಮ್ಮದೇ ಆದ ಒಂದು ರೂಢಿಗಳನ್ನು ಅಂದರೆ ರೋಗ ಲಕ್ಷಣಗಳನ್ನು ಹೊಂದಿರ್ತವೆ. ಅದರಲ್ಲಿ ಮುಖ್ಯವಾಗಿ ಲಂಗ್ ಕ್ಯಾನ್ಸರ್ ಅಂತಕ್ಕಂಥದ್ದು ತುಂಬ ಇರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥದ್ದು. ಲಂಗ್ ಕ್ಯಾನ್ಸರ್ ಅಂತಕ್ಕಂಥದ್ದು ಮಾಮೂಲಿಯಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸೆಲ್ಸ್ ಅಂತ ಇರ್ತವೆ, ಮೈಕ್ರೋ ಸೆಲ್ಯುಲಾರ್ ಆರ್ಗ್ಯಾನಿಸಮ್, ಸಣ್ಣ ಒಂದು ಆ ಸೆಲ್ಲು ಪ್ರತಿ ಒಂದು ಇಷ್ಟು ದಿವಸಕ್ಕೆ ಡಿವೈಡ್ ಆಗುತ್ತೆ ಇರುತ್ತೆ. 27 ಡೇಸು, ಕೆಲವು ಸೆಲ್ಸ್ 480 ಡೇಸು ಆ ಥರ ಇರುತ್ತೆ. ಆ ಸೆಲ್ ಡಿವೈಡ್ ಆಗೋದು ಫಾಸ್ಟಾಗಿ ಆಯ್ತು ಅಂದರೆ ಕ್ಯಾನ್ಸರ್ ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ನ ರೋಗ ಲಕ್ಷಣಗಳಂದರೆ ಕೆಮ್ಮು ಇರ್ತಕ್ಕಂಥದ್ದು, ಕೆಮ್ಮಿದ್ರೆ ಕಫದಲ್ಲಿ ಅಥವಾ ಕೆಮ್ಮಿನಲ್ಲಿ ರಕ್ತ ಬೀಳ್ತಕ್ಕಂಥದ್ದು, ಮತ್ತು ತೂಕ ಕಳ್ತಕ್ಕಂಥದ್ದು, ವ್ಯಕ್ತಿ ತೂಕವನ್ನು ಕಡಿಮೆ ಆಗ್ತದೆ. ಅದೇ ರೀತಿ ಜ್ವರ ಬರೋದು, ಸುಸ್ತಾಗ್ತದೆ, ಈ ಥರ ರೋಗ ಲಕ್ಷಣಗಳು ಇರ್ತವೆ. ಮತ್ತೆ ನೆಕ್ಸ್ಟ್ ಗಡ್ಡೆ ಕ್ಯಾನ್ಸರ್ ಅಂತ. ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಾಲ್ನಡಿಗೆ ಮೂಲಕ ಬೃಹತ್ ಪ್ರತಿಭಟನೆ. ನಗರದ ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ತೋರಿರುವ ಅಗೌರವ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಇಂದಿರಾ ಕ್ಯಾಂಟೀನ್ನಿಂದ ಟಿಬಿ ರಸ್ತೆಯ ಮೂಲಕ ಬೃಹತ್ ಕಾಲ್ನಡಿಗೆ ಜಾಥಾದ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ತೆರಳಿ ಆವರಣದ ಮುಂದೆ ಅಮಿತ್ ಶಾ ಭಾವಚಿತ್ರ ಹಿಡಿದು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನೆ ಮಾಡಿದರು. ನಂತರ ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಸರ್ಕಾರಕ್ಕೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನಾ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ದ್ಯಾವಪ್ಪ, ಗೌರವ ಅಧ್ಯಕ್ಷ ಕಂಬದಹಳ್ಳಿ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ಮಳ್ಳೂರು ಗಂಗಾಧರ, ಕಾರ್ಯದರ್ಶಿ ಕಾಚಹಳ್ಳಿ ಮುನಿಯಪ್ಪ, ಮಾನವ ಹಕ್ಕುಗಳ ರಾಜ್ಯ ಉಪಾಧ್ಯಕ್ಷ ಮಳ್ಳೂರು ಅಶೋಕ, ಜಾಂಬವ ಯುವ ಸೇನಾ ಕಲಾ ಮಂಡಳಿ ಅಧ್ಯಕ್ಷ ಶಿವಣ್ಣ, ತಾಲೂಕು ಅಧ್ಯಕ್ಷ ಮಳ್ಳೂರು ಎಂ ಸಂದೀಪ್ ಕುಮಾರ್, ಕಟ್ಟಡ ಕಾರ್ಮಿಕ ಅಧ್ಯಕ್ಷ ನರೇಂದ್ರ, ಉಪಾಧ್ಯಕ್ಷ ಶ್ರೀನಿವಾಸ, ಗೌರವಾಧ್ಯಕ್ಷ ಶ್ರೀರಾಮ್ ಖಜಾಂಚಿ, ಗಂಗನಹಳ್ಳಿ ನರಸಿಂಹಪ್ಪ, ಕಾರ್ಯದರ್ಶಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಯಾವ ತಾಲೂಕು ತುಂಬಾ ಕಡಿಮೆ ಪ್ರಗತಿಯಾಗಿದೆ. ಹೀಗಾಗಿ ಸರ್ಕಾರದ ಹಾಗೂ ಕಂದಾಯ ಇಲಾಖೆಯ ಪ್ರಥಮ ಆದ್ಯತೆ ಎಲ್ಲರಿಗೂ ಕೂಡ ದುರಸ್ತಿ ಮಾಡಿಕೊಡೋದು. ಬೇರೆ ಏನು ನಾವು ಕೆಲಸ ಮಾಡಲಿಕ್ಕೆ ಒತ್ತು ಕೊಟ್ಟಿಲ್ಲ. ಕೇವಲ ಪಿ ನಂಬರ್ ದುರಸ್ತಿ ಮಾಡಿದ್ರೆ ಹಲವಾರು ವರ್ಷಗಳು, 10 ವರ್ಷಗಳಲ್ಲ, ಒಂದು 50-60 ವರ್ಷಗಳಿಂದ ಬಾಕಿ ಇರುವಂತಹ ಒಂದು ಕೆಲಸ ಇವತ್ತು ಅಂತ್ಯ ಆಗಲಿಕ್ಕೆ ನಾವೆಲ್ಲರೂ ಕಟ್ಟುಬದ್ಧಾಗಿ ಕೆಲಸ ಮಾಡ್ತಾ ಇದ್ದೀವಿ ಕಂದಾಯ ಇಲಾಖೆ. ಹಾಗೆಯೇ ಮಂಜೂರಿಗೆ ಸಂಬಂಧಪಟ್ಟಂತೆ ಯಾವುದು ಅರ್ಹ ಮಂಜೂರಿ ಅರ್ಜಿಗಳಿವೆ ಯಾವುದೂ ಕೂಡ ಆನ್ಲೈನ್ ಮೂಲಕ, ಬಗುರುಕು ಆ್ಯಪ್ ಮೂಲಕ ಮಂಜೂರಿನ ಅರ್ಹರಿಗೆ ಮಂಜೂರಿ ಮಾಡೋದಲ್ಲದೆ ದುರಸ್ತಿ ಕಾರ್ಯನೂ ಕೂಡ
ಜೊತೆಯಲ್ಲಿ ಆಗಿ ಹೊಸ ನಂಬರು ಕೂಡಲೇ ಬರುವಂತಹ ವ್ಯವಸ್ಥೆ ಇವತ್ತು ಮಾನ್ಯ ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಅದು ಕೂಡ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಕಮಿಟಿ ಆಗಬೇಕು. ಕಮಿಟಿ ಆದ ಕೂಡಲೇ ಸಭೆಗಳು ನಡೆದು ಅರ್ಹ ಮಂಜೂರಿದಾರರಿಗೆ ನಾವು ಮಂಜೂರಿ ಮಾಡಿ ಹೊಸ ಪಾಣಿ ಮಾಡುವಂತಹ ಕೆಲಸನೂ ಆಗುತ್ತೆ. ಇನ್ನು ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿಗದಿತವಾಗಿ ಯಾವ ಗ್ರಾಮದಲ್ಲಿ ಎಲ್ಲ ಗ್ರಾಮಗಳಿಗೂ ನಾವು ಕೊಟ್ಟಿದ್ದೀವಿ. ಆದರೆ ಕೆಲವೊಂದು ಗ್ರಾಮಗಳಲ್ಲಿ 90% ಸ್ಮಶಾನ ಪೂರ್ತಿಯಾಗಿದೆ, ಅಲ್ಲಿ ಅವಶ್ಯಕತೆ ಇದೆ ಅಂತ ತಾವು ಪಟ್ಟಿ ಕೊಟ್ಟಲ್ಲಿ ಕೂಡಲೇ ಅದನ್ನು ಕೂಡ ನಾವು ಹೆಚ್ಚುವರಿಯಾಗಿ ಕೊಡುವಂಥ ಕೆಲಸ ಮಾಡ್ತೀವಿ. 94C ಏನು ಅರ್ಜಿ ಬಾಕಿ ಇದೆ, ಈಗಾಗಲೇ ನಾನು ನಮ್ಮ ತಾಲೂಕಿನಲ್ಲಿ 94C ಅರ್ಜಿ ವಿಲೇವಾರಿ ಆಗಿದೆ. ಇಲ್ಲ ನಿಯಮಾನುಸಾರ ಅವರು ಅರ್ಹರಿದ್ದರೆ ಅವರಿಗೆ ಕೊಟ್ಟಿದ್ದೀವಿ, ಇಲ್ಲ ರಿಜೆಕ್ಟ್ ಆಗುವಂಥದ್ದಿದ್ದರೆ ರಿಜೆಕ್ಟ್ ಮಾಡಿದ್ದೀವಿ. ಆದರೂ ಕೂಡ ಇನ್ನೂ ನಾನು ಬಂದ ಮೇಲೆ ಇನ್ನೂ ಬಾಕಿ ಇರೋಂಥವನ್ನೆಲ್ಲವೂ ಕೂಡ ನಿಯಮಾನುಸಾರ ಏನು ಸಾರ್ವಜನಿಕ ಪ್ರಕಟಣೆ ಹೊರಡಿಸ್ಬೇಕು, ನಾನು ಸ್ಥಳ ಮಾರ್ಗ ಮಾಡಬೇಕು, ಎಲ್ಲ ಮಾಡಿ ಮೇ ಬಿ ಈ ತಿಂಗಳಲ್ಲಿ ಒಂದು 70 ಮನೆಗಳಿಗೆ ಹಕ್ಕುಪತ್ರ 94C ಅರ್ಹರಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ತಿಂಗಳ ಕೊನೆ ಅಂತ್ಯಕ್ಕೆ ಒಂದು 60ರಿಂದ 70 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂಥ ಕೆಲಸ ಆಗುತ್ತೆ. ಅದು ಕೊನೆ ಹಂತದಲ್ಲಿ ಅನ್ನೋದು ನಿಮಗೆ ಮಾಹಿತಿಗೆ ಕೊಡುತ್ತದೆ. ಇನ್ನು ಬೇರೆ ಒತ್ತುವರಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಪೀಟ್ ಆಫ್ ಮಾಡಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅವರು ಕೂಡ ಎಲ್ಲ ತೆರವು ಮಾಡಲಿಕ್ಕೆ, ಅದರಲ್ಲೂ ಪ್ರಮುಖವಾಗಿ ಕೆರೆ, ಸ್ಮಶಾನ ಮತ್ತು ಕಾಲುದಾರಿನ ತೆರವು ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ತಾಲೂಕಲ್ಲಿ ಆಫೀಸ್ ಅಂತ ಮಾಡಿದ್ದೀವಿ. ಯಾವುದೇ ಅರ್ಜಿ ಇವತ್ತು ಕೊಟ್ಟಿದ್ದು 2 ವರ್ಷ ಬಂದರೆ ಅರ್ಜಿ ಕಳೆದು ಹೋಗುವಂಥ ಸಾಧ್ಯತೆ ಇತ್ತು, ಖರ್ಚುಗಳಲ್ಲಿ ತಿದ್ದುವಂಥ ಸಾಧ್ಯತೆ ಇತ್ತು, ಅಕ್ರಮಗಳಿಗೆ ಆಸ್ಪದ ಕೊಡಲಿಕ್ಕೆ ಅವಕಾಶ ಇತ್ತು. ಇವೆಲ್ಲವುಗಳನ್ನ ಕಠಿಣ ಕ್ರಮ ಆಗಬೇಕು, ಇವುಗಳನ್ನ ತಡೆ ಮಾಡಬೇಕು, ಅಂತ್ಯ ಆಗಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಆಫೀಸ್ ಜಾರಿಗೆ ತಂದಿದ್ದಾರೆ. ಯಾವುದೇ ಒಂದು ಅರ್ಜಿ ಕೊಟ್ಟಲ್ಲಿ ಅದು ಸ್ಕ್ಯಾನ್ ಆಗಿ ಕಂಪ್ಯೂಟರ್ ಸೇವ್ ಆಗುತ್ತೆ. ಯಾವುದೇ ಅರ್ಜಿ ಕಳೆದೋಗೋದಿಲ್ಲ. ನಾವು ಏನು ತೀರ್ಮಾನ ತಗೊಳ್ತೀವಿ, ಆದೇಶ ಮಾಡ್ತೀವಿ, ಅದು ಕೂಡ ಕಡತ ಮಿಸ್ ಆಗೋದಿಲ್ಲ, ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ರಿಲೀಫ್. ಧಾರವಾಡ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರು. ಧಾರವಾಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೇಲೆ ದಾಖಲಾಗಿದ್ದ ಫೋಕ್ಸ್ ಪ್ರಕರಣದಲ್ಲಿ ಧಾರವಾಡ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಹೌದು, ಯಡಿಯೂರಪ್ಪ ಅವರ ಮೇಲೆ ಫೋಕ್ಸ್ ಪ್ರಕರಣ ದಾಖಲಾಗಿತ್ತು. ತಮ್ಮ ಮೇಲೆ ದಾಖಲಾಗಿದ್ದ ಈ ಪ್ರಕರಣವನ್ನು ರದ್ದು ಮಾಡುವಂತೆ ಕೋರಿ ಬಿಎಸ್ವೈ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಂದ ಏಕಸದಸ್ಯ ಪೀಠವು ಇಂದು ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಇದರಿಂದ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಸವಿತಾ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಸವಿತಾ ಮಹಾಋಷಿಗಳಿಗೆ ಶಾಸಕ ಟಿ ರಘುಮೂರ್ತಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು, ಸವಿತಾ ಮಹರ್ಷಿಗಳು ಎಲ್ಲ ಸಮುದಾಯಕ್ಕೆ ಸಮಾಜಮುಖಿಯಾಗಿ ಬೆಳೆದು ಮೇಲು ಕೀಳು ಎಂಬ ಭೇದ ಭಾವ ಕಳೆದು ಸಮಾಜದ ದೃಷ್ಟಿಕೋನದಿಂದ ಈ ಸಮಾಜದ ಜನರು ನೋಡಿಕೊಂಡಿದ್ದಾರೆ. ಅಲ್ಲದೆ ಸವಿತಾ ಸಮಾಜವು ಬಹು ಹಿಂದುಳಿದ ಸಮಾಜವಾಗಿದ್ದು, ಈ ಸಮಾಜಕ್ಕೆ ರಾಷ್ಟ್ರ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದಿದೆ. ಈ ಕಾರಣದಿಂದಾಗಿ ನಿಮ್ಮ ಸಮುದಾಯವು ಸಂಘಟನೆ ಬಲದಿಂದ ಮುಂದೆ ಬಂದು ಸಮಾಜದ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಹನ್ ಪಾಷಾ, ನಗರಸಭೆ ಅಧ್ಯಕ್ಷ ಜೈದ್ ತುಂಬಿ, ಉಪಾಧ್ಯಕ್ಷ ಸುಮಾ ಭರಮಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ರಮೇಶ್ ಗೌಡ ಸೇರಿದಂತೆ ಸವಿತಾ ಸಮಾಜದ ಬಾಂಧವರು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ತಾಲೂಕು ಕಚೇರಿಯಲ್ಲಿ ಬಹಳಷ್ಟು ಸಭೆ ಸಮಾರಂಭಗಳನ್ನು, ವಿಶೇಷವಾಗಿ ಜಯಂತಿಗೆ ಪೂರಕವಾದ ಸಭೆ ಸಮಾರಂಭಗಳು ನಡೆಯುತ್ತದೆ. ಎಲ್ಲರೂ ಕೂಡ ಸಮಾಜ ಮುಖಂಡರು ಕೆಲವರು ಮಾತ್ರ ಬರ್ತಾರೆ ಮತ್ತು ಅಧಿಕಾರಿಗಳು ನಾವೆಲ್ಲ ಸೇರಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಬಹುಶಃ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಸವಿತಾ ಸಮಾಜದ ಆ ಒಂದು ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದು, ಇವತ್ತು ವಿಶೇಷವಾಗಿ ನಮ್ಮ ಸವಿತಾ ಸಮಾಜದ ಮಾಸ್ಟರ್ ಜಯಂತಿ ಬಗ್ಗೆ ಅಂತ ಹೇಳಿ ತಾವೆಲ್ಲರೂ ಬಂದಿದ್ದೀರಿ. ತಮಗೆ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಾವು
ಈಗ ಯಾರು ಮಾಡ್ತಾರೆ ಇಲ್ಲಿ ಬಿಡಪ್ಪ ಅದೇನಂದಂಗೆ ಆಗ್ತಾರೆ. ತಾವೆಲ್ಲರೂ ಆಸಕ್ತಿ ವಹಿಸಿ ಇಂಥ ಒಂದು ಜಯಂತಿನಲ್ಲಿ ಭಾಗವಹಿಸಿರೋದು ಬಹಳಷ್ಟು ಸಂತೋಷದಾಯಕ ವಿಚಾರ ಅಂತ ಭಾವಿಸ್ತಾ, ಈಗಾಗಲೇ ಎಲ್ಲ ಮುಖಂಡರು ಮಾತಾಡಿದಂತೆ ಈ ಸಮಾಜ ವಿಶೇಷವಾಗಿ ಸವಿತಾ ಮಾಸ್ಟರ್ ಬಗ್ಗೆ ನಮ್ಮ ಶಿಷ್ಯರು ಸ್ವಲ್ಪ ಪರಿಗಣಿಸಿದರು. ತಿಪ್ಪೇಸ್ವಾಮಿಯವರು ಏನೇನು ದ್ವಂದ್ವಗಳಿದ್ದಾವೆ ಇತಿಹಾಸದಲ್ಲಿ ಅದನ್ನು ಅವರೆಲ್ಲ ಹೇಳಿದ್ದಾರೆ. ಮತ್ತು ನಮ್ಮ ಯಾರು ಚಂದ್ರಶೇಖರ್ ಅವರು ಬಹುಶಃ ನಾನು ಭಾವಿಸ್ತೀನಿ, ನನಗೆ ಕರ್ಕೂರಿಗೆ ಹಾಕಿರೋ ಈ ಸಮಾಜದವರು ಅವರು ಬಿಹಾರದಲ್ಲಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದರು. ಯಾಕೆಂದರೆ ಇಡೀ ವಿಶ್ವದಲ್ಲಿ ದೊಡ್ಡಣ್ಣ ಅಂತ ಹೇಳಿ ಯಾರಿಗೆ ಅಂತಾರೆ? ಅಮೇರಿಕಾದಂಥ ನಮ್ಮ ಅಧ್ಯಕ್ಷ 2ನೇ ಬಾರಿ ಅವರು ಅಧ್ಯಕ್ಷ ಆಗ್ತಾರೆ. ಈ ಸಮಾಜದಲ್ಲಿ ಬಹಳಷ್ಟು ನನಗಂತೂ ಗೊತ್ತಿಲ್ಲ, ಪತ್ರಕರ್ತ ವಿಷಯ ಗೊತ್ತಿರ್ತದೆ. ಅದಕ್ಕಾಗಿ ಚಂದ್ರಶೇಖರ್ಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಾವು ಅವರಿಗೆ ಜನವರಿ 26ರಂದು ಮಾಡಿದ್ದೀವಿ. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ. ಯಾಕಂದರೆ ನೋಡಿ, ಇತಿಹಾಸನ ಯಾರಿಗೆ ನಮಗೆ ಏನಾದರೂ ಒಂದು ಅದರಲ್ಲಿ ತೊಡಗಿಸ್ಕೊಳ್ತೀವಿ, ಇಚ್ಛಾಶಕ್ತಿಯನ್ನು ಕಲಿತೀವಿ, ಅವ್ರಿಗೆ ಮಾತ್ರ ಇಂಥವೆಲ್ಲ ಗೊತ್ತಾಗ್ತದೆ. ಬಂಗಾರದಂತ ಜೀವನ ಬಡಿವಾರಕ್ಕೆ ಬರಡು ಮಾಡಿಕೊಳ್ಳಬೇಡಿ. ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಹೇಳಿಕೆ. ಯುವ ಪೀಳಿಗೆ ವಿದ್ಯಾಭ್ಯಾಸ ಹಾಗೂ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕಿದೆ. ಈ ಮೂಲಕ ಬಂಗಾರದಂತಹ ಜೀವನವನ್ನ ಬಂಗಾರದಂತೆ ಕಾಪಾಡಿಕೊಳ್ಳಬೇಕಿದೆ ಎಂದು ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಯುವಕರಿಗೆ ಕರೆ ನೀಡಿದರು. ಅವರಿ ತಾಲೂಕು ಸಿದ್ದಾಪುರ ವಡ್ರಹಟ್ಟಿ ಬಣವಿಕಲ್ಲು ಸೋಲದಹಳ್ಳಿ ಶಾಲಾ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆಯ ಜೀವನ ಬಂಗಾರದಂತಹ ಜೀವನ ಇರುತ್ತದೆ. ಅದನ್ನ ನಾವು ತುಂಬಾ ಜಾಗೃತೆಯಿಂದ ಜವಾಬ್ದಾರಿಯಿಂದ ನಿರ್ವಹಿಸಬೇಕಿದೆ. ಕೇವಲ ಮೋಜು ಮಸ್ತಿ ಶೋಕಿಗೆ ಜೂಜು ವ್ಯಸನಿಗಳಿಗೆ ದಾಸರಾಗಿ ಹಾಳು ಮಾಡಿಕೊಳ್ಳಬಾರದು ಎಂದು ಯುವಕರಿಗೆ ಕರೆ ನೀಡಿದರು. ಸೋಲದಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭೋಜನಾಲಯ ಕಟ್ಟಡ, ಸಿದ್ದಾಪುರ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರಗಳು ಮತ್ತು ಉದ್ಯೋಗ ಮೇಳಗಳನ್ನು ಆಯೋಜಿಸುವ ಯೋಜನೆ ಇದೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕ್ಷೇತ್ರದ ಜನತೆಯ ಸಹಕಾರ ಅಗತ್ಯವಿದೆ ಎಂದು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದರು. ವಿಜಿ ವಿಶ್ವೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ಯಾದಗಿರಿ ನಗರದ ವಿಷನ್ ಕಾಲೇಜಿನ ವಿದ್ಯಾರ್ಥಿ 2025-26ನೇ ಸಾಲಿನ ಫೆಬ್ರವರಿ 9ರಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಫೆಬ್ರವರಿ 16ರಂದು 8-9 ತರಗತಿ ವಿದ್ಯಾರ್ಥಿಗಳಿಗೆ ವೇತನ ಪರೀಕ್ಷೆ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಸಿಗೆ ನೀರುಣಿಸಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು. ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿಯು ಶೈಕ್ಷಣಿಕವಾಗಿಯೂ ಅತಿ ಹಿಂದುಳಿದಿರುವ ವಿಷಯ ಜಗಜ್ಜಾಹೀರಾತಾಗಿದೆ. 10ನೇ ತರಗತಿಯ ಮತ್ತು 12ನೇ PUC ಫಲಿತಾಂಶ ಘೋಷಣೆಯಾದಾಗ ಯಾದಗಿರಿ ಜಿಲ್ಲೆಯು ಪ್ರತಿ ವರ್ಷ ಕೊನೆ ಸ್ಥಾನದಲ್ಲಿರುವುದು ಯಾದಗಿರಿಯ ಜನತೆಗೆ ನಮಗೆ ಒಂದು ಕಪ್ಪು ಚುಕ್ಕೆ ಇದ್ದಂತೆ. ಈ ಕಪ್ಪು ಚುಕ್ಕೆಯನ್ನು ಅಳಿಸಿ ಹಾಕಲು ಚೌಧರಿ ಎಜುಕೇಷನ್ ಚಾರಿಟೇಬಲ್ ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಾಡುತ್ತಿರುವ ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮತ್ತು ಪ್ರತಿಭಾವಂತ ಮಕ್ಕಳು ಬೇರೆ ಜಿಲ್ಲೆಗೆ ವಲಸೆ ಹೋಗುವುದರಿಂದ ನಮ್ಮ ಯಾದಗಿರಿಯ ಫಲಿತಾಂಶವೂ ಕುಸಿಯುತ್ತಿದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅಡಿಯಲ್ಲಿ ಶಾಲಾ ಕಾಲೇಜು ಸ್ಥಾಪಿಸಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಯೋಜನೆಯನ್ನ ರೂಪಿಸುತ್ತಿರುವುದು. ಈ ಯೋಜನೆಯಡಿಯಲ್ಲಿ 8, 9 ಮತ್ತು 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸುತ್ತಿರುವುದು. ಈ ಪರೀಕ್ಷೆಯಲ್ಲಿ ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಮತ್ತು ಅವರಿಗೆ 1 ವರ್ಷದ ಶಿಕ್ಷಣ ಸಂಪೂರ್ಣ ಉಚಿತವಾಗಿ ನೀಡಲು ನಿರ್ಧರಿಸಿರುವುದು ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಖುರ್ಷೀದ್ ಆಲಮ್ಮ ಚೌಧರಿ ಅಧ್ಯಕ್ಷರು, ಚೌಧರಿ ಎಜುಕೇಷನ್ ಚಾರಿಟೇಬಲ್ ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಯಾದಗಿರಿ ಚನ್ನರಾಜ್ ಪ್ರಾಂಶುಪಾಲ
ಪ್ರಾಂಶುಪಾಲರು ಸುಭಾಷ್ ರಾಥೋಡ್, ಉಪನ್ಯಾಸಕರು ಸಂತೋಷ್, ಉಪನ್ಯಾಸಕರು ಕಾವ್ಯ, ಪ್ರಶಾಂತ್ ಹಾಗೂ ಇನ್ನು ಅನೇಕ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದೇವರಾಜ್ ಹುಗಾರ್, NKS TV4 ನ್ಯೂಸ್, ಯಾದಗಿರಿ. ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರಿಗೆ ಪ್ರೋತ್ಸಾಹ ಸಿಗ್ತಿಲ್ಲ. ಕೆಲವರು ಹುಡುಗರಿಗೆ ಏನಾಗ್ತದೆ, ಎಲ್ಲೇನ ಬೇರೆ ಕಡೆ ಓದಿಸ್ಬೇಕಂದ್ರೆ ಖಾಸಗಿ ಸ್ಕೂಲ್ ಏನಾದ್ರು ಫೀಸ್ ಕಟ್ಲಕ್ಕಾಗಲಿದ್ದು ಇವತ್ತ ಬೆಂಗಳೂರು, ಮುಂಬೈ ಉಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆ ಅದ. ಅಂಥದ್ರಲ್ಲಿ ಇಂಥ ಹುಡುಗರು ಏನಾದ್ರು 10-30 ಹುಡುಗರು ಒಂದು ಕಾಲೇಜಿನಲ್ಲಿ ಸಿಕ್ಕಾಗ ಮತ್ತೆ ಬೇರೆ ಹೈಸ್ಕೂಲ್ನಲ್ಲಿ ಈ ಟೈಪ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಒಂದು ಸಲ 400-500 ಮಕ್ಕಳು ನಾವು ತೆಗಿಬಹುದು. ಅಂಥದ್ರಲ್ಲಿ ಹೈಯೆಸ್ಟ್ ಆಗಿ ಮಾರ್ಕ್ಸ್ ತಗೊಂಡು ಪಡೆದ್ರೆ ನಮ್ಮ ಜಿಲ್ಲೆಗೆ ಕೀರ್ತಿರಂತ ವಿದ್ಯಾರ್ಥಿಗಳು ಆಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಅದ. ನೀವೆಲ್ಲರೂ ನಿಮಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅದ ಅವ್ರಿಗೆ ನೀವೆಲ್ಲ ಒಟ್ಟು ಶೇರ್ ಮಾಡ್ರಿ, ನೀವು ಅದು ಮಾಡ್ರಿ, ಇವಾಗ ಪತ್ರಿಕೆ ಕವರ್ ಆಗ್ತದೆ, ಎಲ್ಲರೂ ಗೊತ್ತಾಗಲಿ. ವಿಷನ್ ಕಾಲೇಜ್ ಹಿಂದೆ ಈಗ ವಿಜನ್ ಕಾಲೇಜ್ ಜೊತೆ ವಿಷನ್ ಹೈಸ್ಕೂಲ್ ಈ ಎಲ್ಲ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ. ಹಂಗಾಗಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ಬೋದು ಮತ್ತೆ ಟ್ರಸ್ಟ್ನ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಅವರದೇ ಆದಂತ ಒಂದು ತಂಡ, ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲೇಜಿನ ಹೆಸರು ಬರ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಅದರಲ್ಲಿ 30 ಜನನ ತಗೊಂಡ್ ಕೇಸಿ ಅವರು ಉಚಿತವಾಗಿ 1 ವರ್ಷ ಅಂದ್ರೆ ಸಣ್ಣ ಮಾತಲ್ಲ. ಖಾಸಗಿ ಸ್ಕೂಲ್ನಾಗ ಓದ್ಬೇಕಾದ್ರೆ ಅಡ್ಮಿಷನ್ ಮಾಡೋದಕ್ಕೆ ಫೀಸಿಗೆ ಇನ್ನೂ ನೋಡ್ತಾ, ಡೊನೇಷನ್ ಇನ್ನೂ ನೋಡ್ತಾ, ಅದು 1 ವರ್ಷ ಏನು ಉಚಿತ ಮಾಡ್ಲಿಕ್ಕೆ ನಿರ್ಧಾರ ತಗೊಂಡು ಟ್ರಸ್ಟ್, ಆ ಟ್ರಸ್ಟಿಗೆ ನಾವು ಅಭಿನಂದನೆ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಮಕ್ಕಳಿಗೆ, ಬಡವ್ರ ಮಕ್ಕಳು ಮುಟ್ಲಿ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಮಾಡಿ ದಿವಸ ಏನದ ಡಿಜಿಟಲ್ ಇರೋದ್ರಿಂದ ಎಲ್ಲವನ್ನು ಸೇರ್ ಮಾಡಿ ಎಲ್ಲರಿಗೂ ಮುಗಿಸ್ತಕ್ಕಂಥ ಕೆಲಸಕ್ಕೆ ನಿಮ್ಮಲ್ಲಿ ಯಾರು ಫೋನ್ ಇಲ್ಲ, ನಿಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತಾ. ನಿಮ್ಮ ಕಡೆ 4 ಮಂದಿಗೆ, ಅವ್ರಿಗೆ 10 ಮಂದಿ ಯಾರು ಸೆಲೆಕ್ಷನ್ ಆದ್ರೆ ಅದಕ್ಕೇನು ದೊಡ್ಡದಲ್ಲ. 1 ನಿಮಿಷ ಮನೆ ಬಂದ್ ಮಾಡಿ. ಇವತ್ತು ಈ ಭಿತ್ತಿ ಪತ್ರಗಳನ್ನು ನ್ಯಾಯ ಇಲ್ಲೇ ಬಿಡುಗಡೆ ಮಾಡೋಣ ಅಂತಕ್ಕಂಥದ್ದು ಹೇಳಿದರೆ ಅದನ್ನೇ ಸಾಯಂಕಾಲ ಮಾಡ್ಬೇಕಾಗಿತ್ತು, ಇವತ್ತು ಮಾಡ್ತೀವಿ. ಈ ಭಿತ್ತಿ ಪತ್ರ ಬಿಡುಗಡೆ ಮಾಡೋದು ಉದ್ದೇಶ ಏನಾದ್ರು ಅಂದ್ರೆ ಈ ವಿಜನ್ ಕಾಲೇಜ್ ಹಿಂದಿರ್ತಕ್ಕಂಥ ವಿಜನ್ ಕಾಲೇಜ್ ಇವತ್ತು ಹೈಸ್ಕೂಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇದು ಚೌಧರಿ ಸಾಹೇಬ್ರವರ. ನಮಸ್ಕಾರ, ನಾನು ವಿಜನ್ ಕಾಲೇಜ್ ನ ಪ್ರಾಚಾರ್ಯನಾಗಿದ್ದು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿ ಜಿಲ್ಲೆಯನ್ನು ವಿದ್ಯಾನಗರಿಯನ್ನಾಗಿ ಮಾರ್ಪಡಿಸುವ ಉದ್ದೇಶ ನಮ್ಮದಾಗಿದೆ. ಈ ಉದ್ದೇಶವನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ವಿಸ್ಯಾಟ್ ಪರೀಕ್ಷೆಯನ್ನು ನಾವು ನಡೆಸುತ್ತಿದ್ದೇವೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ 1 ವರ್ಷದ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಟ್ಟು 30 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ. ಧನ್ಯವಾದಗಳು. ರೈತನ ಹಸಿರು ಶಾಲೆಗೆ ಒಂದು ಶಕ್ತಿ ಇದೆ. ಎಲ್ಲರೂ ಶಾಲೆನ ಗೌರವಿಸುವ ಮೂಲಕ ರೈತ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸ ಆದಾಗ ಮಾತ್ರ ಆಳುವ ಸರ್ಕಾರಗಳನ್ನ ಎಚ್ಚರಿಸಿ ಕೆಲ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಆಗುತ್ತದೆ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಪೂಜಾರಪ್ಪ ಹೇಳಿದ್ದಾರೆ. ಸಮೀಪದ ಚೌಳೂರು ಗ್ರಾಮದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ನೂತನ ಗ್ರಾಮ ಘಟಕ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿ, ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಅಸಮರ್ಪಕ ವಿದ್ಯುತ್ ಸರಬರಾಜು ಇನ್ನಿತರೆ ಸರ್ಕಾರಗಳ ಧೋರಣೆ ನೀತಿಯಿಂದ ನಾನಾ ಸಮಸ್ಯೆಗಳಿದ್ದು ನಮ್ಮ ರೈತರು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂಕಷ್ಟಗಳನ್ನ ದೂರ ಮಾಡಬೇಕಾದ್ರೆ ಒಗ್ಗಟ್ಟಿನ ಹೋರಾಟ ಬಹಳ ಮುಖ್ಯವಾಗಿದೆ. ಅದನ್ನ ಎಲ್ಲರೂ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಬೊಂಬೇರಹಳ್ಳಿ ಚಿಕ್ಕಣ್ಣ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎಚ್ ಪ್ರಕಾಶ್ ಕಾರ್ಯದರ್ಶಿ, ಜುಂಬರಗುಂಟೆ ಹನುಮಂತರಾಯ ಸಂಘಟನಾ ಕಾರ್ಯದರ್ಶಿ ಖಾದರ್ ಭಾಷಾ, ತಾಲೂಕಾ ಉಪಾಧ್ಯಕ್ಷ ಟ್ರ್ಯಾಕ್ಟರ್ ತಿಮ್ಮಯ್ಯ, ಹೋಬಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ, ಕಾರ್ಯದರ್ಶಿ ಅಣ್ಣಪ್ಪ, ಪದಾಧಿಕಾರಿಗಳಾದ ಕೊಂಡ್ಲು ಪರಮೇಶ್ವರಪ್ಪ, ನರಸಿಂಹಮೂರ್ತಿ, ಹೊನ್ನಪ್ಪ, ಹಾಲರಾಮೇಶ್ವರ, ಹಿರಿಯ ರೈತ ಮುಖಂಡ ಗುರುಪಾದ ಸ್ವಾಮಿ, ಗೆಂಡೆ ತಿಮ್ಮಣ್ಣ, ಎಂ ಲಕ್ಷ್ಮೀದೇವಿ, ರತ್ನಮ್ಮ, ಮಂಜಮ್ಮ, ಜಯಮ್ಮ, ವೃಷಭೇಂದ್ರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್, NKS TV4 ನ್ಯೂಸ್, ಪರಶುರಾಂಪುರ. ಮುತ್ಸಂದ್ರದ ವ್ಯವಸಾಯ ವಿವಿಧ ದೇಶ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ. ನೂತನ ಅಧ್ಯಕ್ಷರಾಗಿ ರಾಜಬಾಬು ಹಾಗೂ ಉಪಾಧ್ಯಕ್ಷರಾಗಿ ಸುಧಾ ಆಯ್ಕೆ.
ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಮಾತನಾಡಿದ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಾಬು ರೆಡ್ಡಿ ಸುಮಾರು 50 ವರ್ಷಗಳ ಇತಿಹಾಸ ಇರುವ ಸಂಘ 48 ಲಕ್ಷ ಲಾಭದಲ್ಲಿ ನಡೆಯುತ್ತಿದೆ. ಇದೇ ರೀತಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಮುನ್ನಡೆಸಿಕೊಂಡು ಹೋಗಬೇಕು. ಸಂಘದ ಎಲ್ಲಾ ನಿರ್ದೇಶಕರನ್ನ ಒಮ್ಮತದಿಂದ ತೆಗೆದುಕೊಂಡು ಆಡಳಿತ ನಡೆಸಬೇಕು ಎಂದು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರಾದ ರಾಜೀವ್ ಬಾಬು ಮಾತನಾಡಿ ತಾಲೂಕಿನ ಶಾಸಕರು ಹಾಗೂ ಎಲ್ಲ ಮುಖಂಡರು ನಿರ್ದೇಶಕರ ಸಹಕಾರದಿಂದ ಆಯ್ಕೆ ಆಗಿದ್ದು ಈ ಹಿಂದೆ ಇದ್ದ ಆಡಳಿತದಂತೆ ಮುಂದೆಯೂ ಸಹ ಉತ್ತಮ ಅಭಿವೃದ್ಧಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ದಿನ ಮುತ್ಸಂದ್ರ ವ್ಯವಸಾಯ ವಿವಿಧೋದ್ದೇಶ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಂಥ ಸಂದರ್ಭ. ಈ ಹಿಂದೆ ಪಕ್ಷಾತೀತವಾಗಿ ನಾವು 11 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ತಂಟೆ ತಕರಾರಿಲ್ಲದೆ ಆದಂಥ ಸಂದರ್ಭ ಮತ್ತು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನು ಅಷ್ಟೇ ಸುಗಮವಾಗಿ ನಡೆಸಿದಂಥದ್ದು. ಮುತ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘ ಸುಮಾರು 50 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಸುಸಜ್ಜಿತವಾದ ಕಟ್ಟಡ ಇದೆ, ಸುಸಜ್ಜಿತವಾದಂಥ ಮೀಟಿಂಗ್ ಹಾಲು ಎಲ್ಲ ವ್ಯವಸ್ಥಿತವಾಗಿ ಆದಂಥದ್ದು. ಇಲ್ಲಿ ಸುಮಾರು ಜನ ನಿರ್ದೇಶಕರು ಅಧ್ಯಕ್ಷರು ಆದಂಥ ಹೋದಂಥದ್ದು ಹಾಗೂ ಇದುವರೆಗೂ ಸಹ ಯಾವುದೇ ತಂಟೆ ತಕರಾರಿಲ್ಲದೆ ನಡ್ಕೊಂಡು ಬಂದಂಥ ಸಂದರ್ಭ. ಈ ಸಲ ಏನು ಆಡಿಟ್ ಆಯಿತು, ಸುಮಾರು 48 ಲಕ್ಷ ಲಾಭ ಬಂದಂಥದ್ದು. ಇದನ್ನ ಮುಂದುವರಿಸಿಕೊಂಡು ಈಗೇನು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ರಾಜಬಾಬು ಅವರು, ಬೆಳಿಕೆರೆ ಗ್ರಾಮದ ಮುಖಂಡರು ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ದೊಡ್ಡದುಂಸನದ ಮಂಜುನಾಥ್ ಅವರ ಧರ್ಮಪತ್ನಿ ಸುಧಾ ಅವರು ಇದನ್ನ ಅಷ್ಟೇ ಮುತುವರ್ಜಿಯಿಂದ ನಡೆಸ್ಕೊಂಡು ಹೋಗ್ತಾರಂತ ಆಶಿಸುತ್ತಾ ಇನ್ನು ಮುಂದೆ ಯಾವುದೇ ತಂಟೆ ತಕರಾರು ಇಲ್ಲದೆ ನಡ್ಸ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನನ್ನ ಆಯ್ಕೆ ಮಾಡಿದಂಥ ಹಿರಿಯ ಎಲ್ಲ ನಮ್ಮ ನಾಯಕರಿಗೆ ನಾನು ಚಿರಋಣಿ ಆಗಿರ್ತೀನಿ. ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಶ್ರೀ ಅಚ್ಚುಮೆಚ್ಚಿನ ಹೊಸಕೋಟೆ ತಾಲೂಕಿನ ಶಾಸಕರಾದಂಥ ಶ್ರೀ ಶರತ್ ಬಚ್ಚೇಗೌಡರು ನಮಸ್ಕರಿಸ್ತಾ, ಅವರ ಆಶೀರ್ವಾದದಲ್ಲಿ ಈ ಸಂಸ್ಥೆನ ಇಷ್ಟು ದಿನ ಹೆಂಗೆ ನಡ್ಸ್ಕೊಂಡ್ಬಂದಿದ್ರು ಅವ್ರ ಮಾರ್ಗದರ್ಶನದಂತೆ ನಾವು ಮುಂದೆ ತಗೊಂಡು ಹೋಗ್ಬೇಕಂತ ನಿರ್ಧಾರ ಮಾಡಿ ಪುಟ್ಟ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ ಪಾಪೆ ಶಿವನಗೌಡ. ಖಾಸಗಿ ಶಾಲೆಯಲ್ಲಿ 2ನೇ ತರಗತಿ ಓದುತ್ತಿದ್ದ 7 ವರ್ಷದ ಪುಟ್ಟ ಬಾಲಕಿ ಶಾಲೆಯಿಂದ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ ಶಿವನಗೌಡ. ಮಾನ್ವಿ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಾಲಕಿಯನ್ನು ಚಿಕಿತ್ಸೆಗೆ ಕರೆತಂದರು. ಮುದ್ದನಗುಡಿ ಬಾಲಕಿ ಎಂದು ತಿಳಿದು ಬಂದಿದೆ. ಎಲೆಕ್ಟ್ರಾನಿಕ್ ವರ್ಕ್ ಮಾಡುತ್ತಿದ್ದ ಶಿವನಗೌಡ, ವಯಸ್ಸು 34, ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಆಗಮಿಸಿ ಮಗುವಿನ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ವರದಿ ಎಂಡಿ ಗೌಸ್, ಎನ್ಕೆಎಸ್ ಟಿವಿ4 ಮಾನ್ವಿ. ಮಾನ್ವಿಯಲ್ಲಿ ಹೆಚ್ಚಿದ ಮರಳು ಮಾಫಿಯಾ ದಂಧೆ. ಜಮಲದೊಡ್ಡಿ ಸಿಮೆಂಟ್ ರೋಡ್ ರಸ್ತೆಯಿಂದ ನಡೆಯುತ್ತೆ ಸ್ಯಾಂಡ್ ಮಾಫಿಯಾ ದಂಧೆ. ವೆಲ್ಫೇರ್ ಪಾರ್ಟಿಯಿಂದ ಮಾನ್ವಿ ತಹಶೀಲ್ದಾರ್ಗೆ ಮನವಿ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ದಂಧೆ ಹೆಚ್ಚುತ್ತಿದೆ. ಅಮಾಯಕರು ಸತ್ತರೆ ಯಾರು ಹೊಣೆ ಎಂದು ಜನರ ಆಕ್ರೋಶ. ಮಾನ್ವಿ ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮರಳು ಮಾಫಿಯಾ ದಂಧೆ ಮದ್ಲಾಪುರ, ಚಿಕ್ಕಲಪರ್ವಿ, ಯಡಿವಾಳದಿಂದ ನಿತ್ಯ ಹಗಲು ರಾತ್ರಿ ಎನ್ನದೆ ಟಿಪ್ಪರ್ಗಳ ಮೂಲಕ ನಡೆಯುತ್ತಿದ್ದು ನಿಯಂತ್ರಣ ಮಾಡಬೇಕೆಂದು ವೆಲ್ಫೇರ್ ಪಾರ್ಟಿಯಿಂದ ಮಾನ್ವಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಮರಳು ಕದಿಮರು ದೇಶದ ಸಂಪತ್ತು ಲೂಟಿ ಮಾಡಿ ನಿತ್ಯ ಹಗಲು ಮತ್ತು ರಾತ್ರಿ ಟಿಪ್ಪರ್ಗಳು ಜಮಲದೊಡ್ಡಿ ಹಾಗೂ ಸಿಮೆಂಟ್ ರೋಡ್ ಮೂಲಕ ಬರುತ್ತಿದ್ದರಿಂದ ಧೂಳಿಗೆ ಜನರು ರೋಸಿ ಹೋಗಿದ್ದು, ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮೀಸೆ ಮೂಡಾದ ಪುಡಿ ಯುವಕರು ಟಿಪ್ಪರ್ ಚಾಲನೆ ಮಾಡಿಕೊಂಡು ಶರವೇಗದಲ್ಲಿ ಬರುತ್ತಿದ್ದರಿಂದ ಜೀವನ ಮಾಡಲು ಕಷ್ಟಕರವಾಗಿದೆ. ಏನಾದರೂ ಸಾವು ನೋವು ಸಂಭವಿಸಿದ್ರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಎಂದು ವೆಲ್ಫೇರ್ ಪಾರ್ಟಿ ನೇರವಾಗಿ ಹೇಳುತ್ತದೆ ಎಂದು ಕಿಡಿಕಾರಿದ್ರು. ವರದಿ ಎಂಡಿ ಗೌಸ್, ಎನ್ಕೆಎಸ್ ಟಿವಿ4 ಮಾನ್ವಿ. ಸರ್ ನಿಮ್ದು ಏನ್ ಸರ್ ಸಮಸ್ಯೆ ಇವತ್ತು? ಏನ್ರಿ ರಾತ್ರಿ ಎಲ್ಲ ಟಿಪ್ಪರು ಟ್ರಾಕ್ಟರ್ಗಳು ತುಂಬಿ ಓಡಾಕತ್ತಾರ. ರಾತ್ರಿ ಸಾಕಾಗ್ಬಿಡೋದ. ಧೂಳ ಮನ್ಯಾಗ ಎಲ್ಲರಿಗೆ ಜಡ್ ಬಿದ್ದ ಓಸ್ ಮಂದಿಗೆ ಏನ್ ಸಾಕಾಗ್ಯದ. ಹುಡುಗರು ಸಣ್ಣ ಹುಡುಗರು ತಿರುಗಾಡ್ತಾರ. ಅವ್ರು ಉಳ್ಯಾಗ ಸತ್ತು ಹೋಗಿ ಉಳ್ಯಾಕತ್ತಾರ. ಏನ್ರಿ ಅಲ್ಲ ಸರ್, ಇದು ಹಗಲು ರಾತ್ರಿ ಹೊಡಕತ್ತಾರ? ರಾತ್ರಿ ಫುಲ್ ಆಗ್ಲತ್ ಕಮ್ಮಿ. ಎಲ್ಲಿ ಸರ್, ಯಾವ ಏರಿಯಾದಿಂದ ಹೊಡಕತ್ತಾರ? ಇದು
ಅನ್ಮೇದಾದ್ರೆ ಬರ್ತದಲ್ಲ ಸರ್ಕಾರ ದವಾಖಾನೆಯಿಂದ ಕ್ರಾಸ್ ದಾರಿ ಇತ್ತಲ್ಲ ಹಂಗ್ ಬರ್ತಾರ. ಹನುಮಂತ ಸಿಮೆಂಟ್ ರೋಡ್ ಸಿಮೆಂಟ್ ಸೀದಾ ಹಿಂಗ್ ಬರ್ತಾರ, ಕಳಸಲಿಂದ ಬಂದು ಹಿಂಗ್ ಸೀದಾ ಪಾರತ್ತಾರ. ಅದು ರಾತ್ರಿ ಹೊಡಕತ್ತಾರ. ಮತ್ತೆ ಈ ರೀತಿ ಹೊಡೆಕತ್ತಾರ ಏನ್ ಸರ್ ಸರ್ಕಾರ ಅಧಿಕಾರಿಗಳು ಏನ್ ಮಾಡಕತ್ತಾರ? ಏನ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗ್ಬಿಟ್ಟದ. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಏನಾದ್ರು ಅನಾಹುತ ಯಾರು ಜವಾಬ್ದಾರಿ? ಜವಾಬ್ದಾರಿ ಯಾರಿಗೆಲ್ಲ ಹೇಳ್ಬೇಕು, ಒಬ್ಬರಿಗೆ ಗೊತ್ತಾಗಲ್ದಲ್ಲಿ. ಅಂದ್ರೆ ಈಗ ಜನರು ಸಾಯಿಸ್ಬೇಕಂತ ಕುಂತ ಎಲ್ಲಾರು ಸಾಯಿಸ್ಬೇಕು ಕುಂತಾರ. ಅಲ್ಲ, ಈಗ ನೀವು ಈ ರೀತಿ ಟಿಪ್ಪರ್ ಹೊಡಿತಾರ ಅಂದ್ಮೇಲೆ ಫುಲ್ ಸ್ಪೀಡ್ ಆಗಿ ಹೊಡಿತಾರ? ಫುಲ್ ಸ್ಪೀಡ್ ಹೊಡಿತಾರ. ನಿಂದ್ರಾಗೆಲ್ಲ ಗಾಡಿ ಇಷ್ಟು ಇರ್ತದ, ಒಂದ್ ಕೈಯಾಗ ಮೊಬೈಲ್ ಇರ್ತದ, ಒಂದ್ ಕೈಯಾಗ ಹಿಸ್ಟ್ರಿ ಇರ್ತದ. ಓಡದೆ ಕೇಳಿದ್ರೆ ಏನಂತಾರ? ನಿಂದ್ರಾಗೆಲ್ಲ ಒಟ್ಟು ಓಡ್ತಾರ ಸೀದಾ. ಮತ್ತೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ? ಯಾರು ಅವ್ರ ಹೇಳಿದ್ರೆ ಅವ್ರು ಕೇಳಾಗಿಲ್ಲ. ಯಾರು ಹೇಳಿದ್ರೆ ಸಂಬಂಧ ಇಲ್ಲ. ಯಾರು ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಸರ್ಕಾರ ಏನ್ ಮಾಡ್ತಾ, ಇಲ್ಲಿ ಶಾಸಕರು ಏನ್ ಮಾಡ್ತಾರೆ? ಪೂರಾ ಟೈಟ್ ಆಗ್ಬಿಡೋದು ನಮ್ಗೆ ಎಲ್ಲರಿಗೆ, ಮನೆ ಎಲ್ಲರಿಗೆ. ನಿಮಗೆ ಒಟ್ಟ ಅಂದ್ರೆ ಧೂಳು ಸಮಸ್ಯೆ ಆಗಿದೆ. ಧೂಳ ಸಮಸ್ಯೆ, ಬಾಯಾಗೆಲ್ಲ ಧೂಳ ಹೋಗಿ ಎಲ್ಲ ಎಲರ್ಜಿ ಆಗಿ ಮಂದಿ ದವಾಖಾನೆಗೆ ಬೀಳಕತ್ತಾರ ಊಸ್ ಮಂದಿ. ಹೌದಾ ಸರ್? ಅಂದ್ರೆ ಈಗ ಅನುಮತ ಇದೆ ಯಾರಿಗೆ ನೆಕ್ಸ್ಟ್ ಈಗ ಹಿಂಗಾದ್ರೆ ಜನರು ಸಾಯಿಸ್ಬೇಕಂತ ಮನೆ ಎಲ್ಲಾರು ಬಿದ್ದಾರ ದವಾಖಾನೆದಾಗ ಊಸ್ ಮಂದಿ. ಹೌದಾ ಸರ್? ದವಾಖಾನೆಗೆ ಬಿದ್ದಾರ, ಊಸ್ ಮಂದಿ ದವಾಖಾನೆಗೆ ಬಿದ್ದಾರ. ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಾರ ಧೂಳಿಗೆ. ಅಂದ್ರೆ ದಿನ ಹಗಲು ರಾತ್ರಿ ಹೊಡಕತ್ತಾರ? ಹಗಲು ರಾತ್ರಿ ಹೊಡಕತ್ತಾರ. ಸರ್, ನನ್ನ ಹೆಸರು ಶೇಖ್ ಫ್ರೈ ಅಂತೇಳಿ, ಪುರಸಭೆ ಸದಸ್ಯ ಮಾನ್ವಿ. ಸರ್, ಏನು ಸರ್ ಮಾನ್ವಿ ಕಂದಾಯ ಕಚೇರಿಗೆ ಮನವಿ ಕೊಟ್ಟಿದ್ರೆ, ಏನು ವಿಷಯ ಸರ್? ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈಗ ಮನವಿ ಪತ್ರ ಕೊಡಲಾಯಿತು. ಇದು ಏಕೆ ಅಂತಂದರೆ, ಇದು ಜಿಮುಲ್ ದೊಡ್ಡಿ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ವೃತ್ತದ ಮೂಲಕ ಹನುಮಂತವರೆಗೆ ಹೋಗುವಂಥ ಏನು ಮಾರ್ಗ ಇದೆ, ದಾರಿ ಇದೆ, ಆ ದಾರಿಯಲ್ಲಿ ಇತ್ತೀಚೆಗೆ ಮರಳು ತುಂಬಿರುವಂತಹ ಟಿಪ್ಪರ್ಗಳು ಮತ್ತು ಟ್ರ್ಯಾಕ್ಟರ್ಗಳು ಅತಿ ಹೆಚ್ಚಾಗಿ ಸಂಚಲನ ಮಾಡ್ತಾ ಇವೆ. ಹಾಗಾಗಿ ಎಲ್ಲ ಬಂದಿರುವಂಥ ಆ ಭಾಗದ ಜನ ಇವರೆಲ್ಲರೂ, ಇದರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕಡಿಮೆ ಇದ್ದಾರೆ, ಆದರೆ ಆ ನಿವಾಸಿಗಳು ಹೆಚ್ಚಿಗಿದ್ದಾರೆ. ಇವರ ಒಂದು ಅಪೇಕ್ಷೆ ಮೇರೆಗೆ ನಾವೆಲ್ಲರೂ ನಮ್ಮ ಪಕ್ಷದ ಮುಖಂಡರೆಲ್ಲ ಬಂದು ಈ ಮನವಿ ಪತ್ರ ಕೊಡಲಾಗಿದೆ. ನಮ್ಮ ಒತ್ತಾಯ ಏನಂತಂದರೆ, ಎಲ್ಲ ಸಾರ್ವಜನಿಕರ ಒಂದು ಒತ್ತಾಯ ಏನಂದರೆ, ನೋಡಿ, ಆ ದಾರಿ ಏನಿದೆಯಲ್ಲ ಅದು CC ರಸ್ತೆ. ಅಲ್ಲಿ ಯಾವುದೇ ಒಂದು ದೊಡ್ಡದಾದಂಥ ಒಂದು ಭಾರಿ ಗಾತ್ರದ ಗಾಡಿಗಳು ಹೋಗುವಂಥ ಸಂಚಾರ ಮಾಡುವಂಥ ರಸ್ತೆ ಅಲ್ಲ ಅದು. ಹಾಗಾಗಿ ಮರಳು ತುಂಬಿದ ದೊಡ್ಡ ದೊಡ್ಡ ಒಂದು ಟಿಪ್ಪರ್ಗಳು ಹೋದರೆ ಆ ದಾರಿ ಸಂಪೂರ್ಣವಾಗಿ ಕೆಟ್ಟೋಗ್ತದೆ, ಮತ್ತು ಅದು CC ಎಲ್ಲ ಕಿತ್ತೋಗ್ತದೆ. ಒಂದು. ಎರಡನೇ ವಿಷಯ ಏನಂದರೆ, ಅಲ್ಲಿ ವಾಟರ್ ಪೈಪ್ಗಳು ಹಾಕಿರುವಂಥ ಒಂದು ವ್ಯವಸ್ಥೆ ಇದೆ. ದೊಡ್ಡ ಗಾಡಿಗಳು ಬಂದರೆ ಮತ್ತು ಆ ಪೈಪ್ಗಳು ಸಹ ಒಡೆದೋಗ್ತವೆ, ನೀರಿನ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯ. ಮೂರನೇ ವಿಚಾರ ಏನಂದರೆ, ಅಲ್ಲಿ ಶಾಲೆ ಇದೆ. ಒಂದು ಹನುಮಂತ ಹೋಗೋ ದಾರಿಗೆ ಒಂದು ಶಾಲೆ ಇದೆ, ಸಣ್ಣ ಸಣ್ಣ ಮಕ್ಕಳು ಹೋಗ್ತಾರೆ, ಆ ಮಕ್ಕಳಿಗೂ ಸಹ ಸಮಸ್ಯೆ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಆ ಕಡೆ ಭಾಗದಲ್ಲಿ ಹೋಗುವಂತಹ ರೈತರಿದ್ದಾರೆ, ಆ ರೈತರ ಒಂದು ಜಾನುವಾರುಗಳು ಎಲ್ಲ ಸಂಚರಿಸ್ತಾ ಇದ್ದಾವೆ. ಈ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳು ಬರುವುದರಿಂದ ಅದು ಸಮಸ್ಯೆ ಉದ್ಭವ ಆಗಿದೆ. ಹಾಗಾಗಿ ಇವರೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಒಂದು ಮನವಿ ಪತ್ರ ಕೊಟ್ಟಿದೆ. ಅಲ್ಲಿ ವಿಶೇಷವಾಗಿ ನಮ್ಮ ಬೇಡಿಕೆ ಏನಂದರೆ, ಇಂಥ ಒಂದು ಭಾರಿ ಗಾತ್ರದ ಟಿಪ್ಪರ್ಗಳು ಹೋಗದಂತೆ, ಸಂಚರಿಸದಂತೆ ಅಲ್ಲಿ ನಿಯಂತ್ರಣ ಮಾಡಬೇಕು. ಆ ನಿಯಂತ್ರಣ ಮಾಡುವ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆಯದು ಮತ್ತು ನಮ್ಮ ತಾಲೂಕು ಆಡಳಿತದ್ದು. ಹಾಗಾಗಿ ಇಲ್ಲಿ ನಾವು ಮನವಿ ಪತ್ರ ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗಳ ಅವರ ಮುಖಾಂತರ ಈ ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡು ಸೇರಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ವಿಶೇಷವಾಗಿ ಅದೇನು ಟಿಪ್ಪು ಸುಲ್ತಾನ್ ವೃತ್ತ ಇದೆಯಲ್ಲ, ಅಲ್ಲಿ ಒಂದು ತನಿಖಾ ಒಂದು ಠಾಣೆ ಅಲ್ಲಿ ನಿರ್ಮಾಣ ಮಾಡಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆಯ ಒಂದು ಒತ್ತಾಯ ಇದೆ. ಹಾಗಾಗಿ ಈ ಮನವಿ ಪತ್ರ ಕೊಡಲಾಗಿದೆ. ಅಲ್ಲ ಸರ್, ಈ ರೀತಿಯಾಗಿ ಒಂದು ರೀತಿ ಅಂದರೆ ಜನಸಂದಣಿ ಇರತಕ್ಕಂಥ ಸಿಮೆಂಟ್ ರೋಡಲ್ಲಿ ಟಿಪ್ಪರ್ಗಳು, ಬೃಹತ್ ಗಾತ್ರದ ಟಿಪ್ಪರ್ಗಳು ಬರ್ತವೆ ಅಂದ್ರೆ ಏನು ಸರ್ ಇದೆಲ್ಲ? ದೂರ ಹೇಳತ ವ್ಯವಸ್ಥೆ ಮಾನ್ವಿ ಅಂದರೆ ಅಕ್ರಮ ಕದಿಮರು ಮತ್ತು ಮರಳು ಕದಿಮರು ಈ ರೀತಿಯಾಗಿ ಒಂದು ರೀತಿಯಲ್ಲಿ ದಂಧೆ ಮಾಡೋದಕ್ಕೆ ಹೇಳಿದ್ದಾರೆ ಇಲ್ಲಿ ಮಾನ್ವಿಯಲ್ಲಿ. ನೋಡಿ, ಅವ್ರು ಯಾಕೆ ಹೇಳಿದಾರೆ ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಸಮಸ್ಯೆ ಇರೋದು ನಮ್ಮ ದಾರಿಯಲ್ಲಿ ಬರ್ತಾವೆ, ಮನೆಗಳಿಗೆ ಬರ್ತಾವೆ ಅಂತ ಸಮಸ್ಯೆ ಅದಕ್ಕೆ ಬಂದಾರೆ. ಅವ್ರು ಯಾಕಾಗಿ ಅವ್ರು ಹೇಳಿದ್ದಾರೆ ರಸ್ತೆ ಬರ್ತೇನೆ ಅನುಮತ ಆದ್ರೆ, ಆಕ್ಸಿಡೆಂಟ್ ಆದ್ರೆ, ಧೂಳದಿಂದ ಸಮಸ್ಯೆ ಆದ್ರೆ, ಶ್ವಾಸಕೋಶ ಸಮಸ್ಯೆ, ಈ ರೀತಿ ಒಂದು ರೀತಿ ತಪ್ಪಲ್ಲ. ಅದಕ್ಕೆ ತಪ್ಪು, ಅದಕ್ಕಾಗಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಈಗ ನಾವು ಕಾದು ನೋಡ್ತಾ ಇದ್ದೀವಿ. ಇವು ಒಂದು ವಾರ ಟೈಮ್ ಕೊಡ್ತಾ ಇದ್ದಾರೆ ಇವರೆಲ್ಲರೂ ಸೇರಿ. ಅವರು ಅದನ್ನು ನಿಲ್ಲಿಸಿದ್ರೆ ಉತ್ತಮ, ಇಲ್ಲಾಂದರೆ ಒಂದು ದೊಡ್ಡದಾದಂಥ ಒಂದು ಪ್ರತಿಭಟನೆ ಅವ್ರು ಮಾಡ್ತಾರೆ, ಅಲ್ಲಿ ರಸ್ತೆ ಬಂದ್ ಮಾಡ್ತಾರೆ ಅವರು ಎಲ್ಲರೂ. ಯಾದಗಿರಿ ಬೈಕ್ ಸಾರಿಗೆ ಬಸ್ ನಡುವೆ ಡಿಕ್ಕಿ, 5 ದುರ್ಮರಣ. ಯಾದಗಿರಿ ಜಿಲ್ಲೆ ತಿಂಥಣಿ ಬಳಿ ದುರ್ಘಟನೆ, ಒಂದೇ ಕುಟುಂಬದ 5 ದಾರುಣ ಸಾವು. ಯಾದಗಿರಿ ಜಿಲ್ಲೆ ತಿಂತಾಣಿ ಗ್ರಾಮದ ಹೊರವಲಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕ್ ಹಾಗೂ ಸಾರಿಗೆ ನಡುವೆ ಡಿಕ್ಕಿಯಾಗಿ ಒಂದೇ ಕುಟುಂಬದ ಬೈಕ್ ಸವಾರರೆಲ್ಲರೂ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದವರು ರಾಯಚೂರು ಜಿಲ್ಲೆಯ ಮೆಟಮರಡಿ ದೊಡ್ಡಿಯವರು ಎಂದು ಗುರುತಿಸಲಾಗಿದೆ. ಬೈಕ್ ಸವಾರರು ಗುರುಗುಂಟದಲ್ಲಿನ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದು, ಸಾರಿಗೆ ಬಸ್ ಉಜ್ಜನಿಯಿಂದ ಚಿಂಚೋಳಿಗೆ ಹೊರಟಿತ್ತು ಎನ್ನಲಾಗಿದೆ. ದುರ್ಘಟನೆಗೆ ಕಾರಣ ಮತ್ತು ಮೃತಪಟ್ಟವರ ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ. 3 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಕೊನೆಯುಸಿರೆಳೆದಿದ್ದಾರೆ.
ವರದಿ ಆನಂದ ತುರ್ವಿಹಾಳ್, ಎನ್ಕೆಎಸ್ ಟಿವಿ4 ಯಾದಗಿರಿ. ಅಕ್ರಮ ಮರಳು ಮಾಫಿಯಾ ಬೋಟ್ಗೆ ಬೆಂಕಿ ಹಚ್ಚಿದ ಅಧಿಕಾರಿಗಳು. ಅಕ್ರಮ ಮರಳು ಮಾಫಿಯಾಗೆ ಬಳಸುತ್ತಿದ್ದ ಬೋಟ್ ನಾಶಪಡಿಸಿದ ಗಾಡಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಸ್ವಯಂ ಚಾಲಿತ ಮರಳು ಸಾಗಾಟ ಯಂತ್ರಕ್ಕೆ ಬೆಂಕಿ ಹಚ್ಚಿ ಮರಳು ದಂಧೆಕೋರರಿಗೆ ಬೇಸವೆ ಮೂಡಿಸಿದ ಅಧಿಕಾರಿಗಳು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಲಸಿ ತೋಗಾಂವ್ ಗ್ರಾಮದ ಮಾಂಜ್ರಾ ನದಿಯ ದಡದಲ್ಲಿ ಘಟನೆ. ಸುಮಾರು 7 ಲಕ್ಷ ರೂಪಾಯಿ ಬೋಟ್ ಸೋಟು ಹಾಕಿದ ಅಧಿಕಾರಿಗಳು. ಯಾವುದೇ ಪರವಾನಗಿ ಇಲ್ಲದೆ ಮಾಂಜ್ರಾ ನದಿಯ ಒಡಲು ಬಗೆಯುತ್ತಿದ್ದ ಮರಳು ದಂಧೆಕೋರರು. ಹಲವು ವರ್ಷಗಳಿಂದ ಮಹಾರಾಷ್ಟ್ರ ಕರ್ನಾಟಕ ಗಡಿ ಮಾಂಜ್ರಾ ನದಿಯಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಸುತ್ತಿದ್ದ ದಂಧೆಕೋರರು. ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟುವಂತೆ ಅಧಿಕಾರಿಗಳಿಗೆ ದೂರು ನೀಡಿದ ಗ್ರಾಮಸ್ಥರು. ದೂರು ಹಿನ್ನೆಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಧನ್ರಾಜ್ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಜಿಎಸ್ ಬಿರಾದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಬೋಟ್ ಸುಟ್ಟು ಹಾಕಿದ್ರು. ಶ್ರೀಮಂತರಾವ್ ಇಂಚುರೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಬೀದರ್. ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಾಸನಕ್ಕೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ವರದಾನವಾಗಿವೆ. ವಿದ್ಯಾರ್ಥಿಗಳು ಹಾಗೂ ಯುವಜನರು ಮೊಬೈಲ್ ಫೋನ್ ಲೋಕದಿಂದ ಹೊರಬಂದು ಸಾಧನೆ ಮಾಡಲು ಮಲ್ಲಿಕಾರ್ಜುನ ಕರೆ ನೀಡಿದರು. ವಿದ್ಯಾರ್ಥಿಗಳು ಪಾಠ ಪ್ರವಚನದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಸನಗೊಳಿಸಿಕೊಂಡು ಸಾಧನೆ ಮಾಡಬೇಕೆಂದು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕಿನ ಪದವಿ ಪೂರ್ವ ಹಾಗೂ ಅಂತರ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ಜನಪದ ಗೀತ ಗಾಯನ ಸ್ಪರ್ಧೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಟಿವಿ ಹಾಗೂ ದೃಶ್ಯ ಮಾಧ್ಯಮಗಳ ಹಾವಳಿಯಿಂದ ಮತ್ತು ಮೊಬೈಲ್ ಫೋನಿನ ಮೋಹದಿಂದಾಗಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಬಂಧುಗಳೊಂದಿಗೆ ಮುಕ್ತವಾಗಿ ಬೆರೆಯದೆ 4 ಗೋಡೆಗಳ ನಡುವೆ ಬಂದಿಗಳಾಗಿ ತಮ್ಮದೇ ಪ್ರಪಂಚದಲ್ಲಿ ವಿಹಾರ ಮಾಡುತ್ತಾ ಅನಾಥ ಪ್ರಜ್ಞೆಯಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ನಮ್ಮನ್ನು ಸದಾಕಾಲ ಕ್ರಿಯಾಶೀಲವಾಗಿಟ್ಟು ಹೊಸತನವನ್ನು ತುಂಬಿ ನಮ್ಮಲ್ಲಿ ಲವಲವಿಕೆ ಮತ್ತು ಹೊಸತನವನ್ನು ತುಂಬುವ ಜನಪದ ಗೀತೆ ಗಾಯನ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶ್ರೇಷ್ಠ ಸಾಧನೆ ಮಾಡಬೇಕು. ಯುವಕರು ಮೊಬೈಲ್ ಪ್ರಪಂಚದಿಂದ ಹೊರಬಂದು ಚಿಂತೆಗಳನ್ನು ಮರೆತು ಎಲ್ಲರೊಂದಿಗೆ ಸಂತೋಷದಿಂದ ಬೆರೆತು ನಗುನಗುತ್ತಾ ಜೀವನ ನಡೆಸಲು ಮುಂದಾಗಬೇಕು ಎಂದು ಮಲ್ಲಿಕಾರ್ಜುನ ಕಿವಿಮಾತು ಹೇಳಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗವು ನಿರ್ಣಾಯಕ ಘಟ್ಟವಾಗಿರುವುದರಿಂದ ಮುಂದೆ ನಾವು ಯಾವ ಕೋರ್ಸಿಗೆ ಸೇರಿಕೊಂಡು ವಿದ್ಯಾಭ್ಯಾಸ ಮಾಡಬೇಕೆಂದು ಚಿಂತೆಯನ್ನು ಹೋಗಲಾಡಿಸಿ ಮಾರ್ಗದರ್ಶನ ನೀಡುವ ಜೊತೆಗೆ ರಾಜ್ಯಮಟ್ಟದ ಜನಪದ ಗೀತ ಗಾಯನ ಸ್ಪರ್ಧೆಯನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿ ಮುಂದಿನ ವಿದ್ಯಾಭ್ಯಾಸದ ದಾರಿಯು ಸುಗಮವಾಗುವ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡಿದೆ ಎಂದು ತಿಳಿಸಿದರು. ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಜಯಕೀರ್ತಿ, ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್, ಕಾಲೇಜಿನ ಹಿರಿಯ ವ್ಯವಸ್ಥಾಪಕ ಬಿಎ ಮಂಜುನಾಥ್, ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ಕಾಲೇಜಿನ ಸಹ ಪ್ರಾಧ್ಯಾಪಕರು, ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಭಾಗವಹಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನೀವು ಬೇಕಾಗಿಲ್ಲ, ಒಬ್ಬ BA ಮಾಡಿದಂಥ ವಿದ್ಯಾರ್ಥಿ, BCom ಮಾಡಿದಂಥ ವಿದ್ಯಾರ್ಥಿ ಆ ಒಂದು ಕೋರ್ಸನ್ನು ಮಾಡೋದಕ್ಕೆ ಅವಕಾಶ ಇದೆ. ಈಗ ಆಲ್ರೆಡಿ ನನ್ನ ಒಬ್ಬ ಕಸಿನ್ನೇ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ MSc ಇನ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ BA ಮಾಡಿಕೊಂಡು ಅದು ಆ ಒಂದು ಕೋರ್ಸನ್ನು ಮಾಡಿಕೊಂಡು ಇವತ್ತು JNU-ನಲ್ಲಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಈಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಈ ತರ ಇವತ್ತು ವೈಡ್ ಅಪಾರ್ಚುನಿಟೀಸ್ ಇರ್ತಕ್ಕಂಥ ಒಂದು ಯುಗದಲ್ಲಿ ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಸರಿಯಾದ ಮಾರ್ಗವನ್ನ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಆಮೇಲೆ ಈ ಕಾಲೇಜು ನಿಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ವೈಶಿಷ್ಟ್ಯವಾದಂತಹ ಒಂದು ಕೋರ್ಸ್ಗಳನ್ನು ಹೊಂದಿದೆ. ಸೊ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ BA, BSc, BCom, BBA, ವಿಶೇಷವಾಗಿರ್ತಕ್ಕಂಥ BSW ಈ ಕೋರ್ಸ್ಗಳನ್ನು ಹೊಂದಿದ್ದು ಈ ವರ್ಷ 25-26ನೇ ಸಾಲಲ್ಲಿ ನಾವು ಹೊಸದಾಗಿ BCA ಕೋರ್ಸನ್ನು ಕೂಡ ಆರಂಭ ಮಾಡ್ತಾ ಇದ್ವಿ. ಇವೆಲ್ಲ ಕೋರ್ಸ್ಗಳು ಇದರ ಜೊತೆಯಲ್ಲಿ ನಮ್ಮಲ್ಲಿ PG ಕೂಡ ಇದೆ. ಇದರ ಜೊತೆಯಲ್ಲಿ ನಮಗೆ ಬಹಳ ವಿಶೇಷವಾಗಿ ಈ ಒಂದು ಸಂಸ್ಥೆಗೆ ಅನ್ವಯಿಸಿ ಹೇಳೋದಾದ್ರೆ
ನಮ್ಮಲ್ಲಿ ಒಳ್ಳೆಯ ತಂಡ ಇದೆ. ನಮ್ಮ ರೆಗ್ಯುಲರ್ ಕ್ಲಾಸಸ್ ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಾವು ವಿಶೇಷವಾದ ತರಗತಿಗಳನ್ನು ಉಚಿತವಾಗಿ ನಾವು ಎಂಗೇಜ್ ಮಾಡ್ತಾ ಇದ್ದೀವಿ. ಏನು ಅನೇಕ ಸಂಸ್ಥೆಗಳು, ಅಕಾಡೆಮಿಗಳು ಸಾವಿರಾರು ರೂಪಾಯಿ ಫೀಸ್ಗಳನ್ನು ವಸೂಲಿ ಮಾಡಿಕೊಂಡು ಏನು ಹೇಳ್ಕೊಡ್ತಾ ಇದ್ದಾರೆ, ಅದೇ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅಧ್ಯಾಪಕರು ಉಚಿತವಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಇವೆಲ್ಲ ಸೌಕರ್ಯಗಳನ್ನು ಈ PUC ವಿದ್ಯಾರ್ಥಿಗಳು ಅರಿತುಕೊಂಡು ನಿಮ್ಮ ಒಂದು ಜೀವನವನ್ನು ಉಜ್ವಲಗೊಳಿಸೋದಕ್ಕೆ ಈ ಸಂಸ್ಥೆಗೆ ಬನ್ನಿ, ನಿಮ್ಮ ಪ್ರವೇಶಾತಿ ಮಾಡಿಕೊಳ್ಳಿ. ಆಮೇಲೆ ಸರ್ಕಾರ ಇವತ್ತು ಅನೇಕ ಘನ ಉದ್ದೇಶಗಳನ್ನು ಹೊಂದಿದೆ. ಹೆಣ್ಣು ಮಕ್ಕಳಿಗೆ ಪದವಿಯ ಹಂತದಲ್ಲಿ ಉಚಿತ ಶಿಕ್ಷಣ, ಫ್ರೀ ಎಜುಕೇಷನ್, ನೀವೇನು ಫೀಸನ್ನು ಕಟ್ತೀರಿ ಆ ಫೀಸು ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ. ಇದರ ಜೊತೆಯಲ್ಲಿ ಅನೇಕ ಸ್ಕಾಲರ್ಶಿಪ್ಸ್ ಇದ್ದಾವೆ. ಯಾರು ಪುರುಷ ವಿದ್ಯಾರ್ಥಿಗಳಿದ್ದೀರಿ, ಸೊ ನಿಮಗೆ ಅನೇಕ ರೀತಿಯಾದ ಅಂತ ಹೇಳಿದರೆ ಈಗಾಗಲೇ ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಇದು. ಸೊ ನಮ್ಮ ಯೋಚನಾ ಲಹರಿ ಏನಿದೆ, ನಮ್ಮ ಪೇರೆಂಟ್ಸ್ ಯೋಚನಾ ಲಹರಿ, ವಿದ್ಯಾರ್ಥಿಗಳ ಯೋಚನಾ ಲಹರಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ಇವತ್ತು ಎಜುಕೇಷನ್ ಅನ್ನೋದು ಯಾವ ಉದ್ದೇಶಕ್ಕಾಗಿ ಬೇಕು ಅನ್ನತಕ್ಕಂಥ ಮೂಲಭೂತ ಅಂಶಗಳನ್ನೇ ನಾವು ಮರಿತಾ ಇದ್ದೀವಿ. ಇವತ್ತು ನಾನು ಅನೇಕ ವಿದೇಶದಲ್ಲಿರ್ತಕ್ಕಂಥ ಸ್ನೇಹಿತರುಗಳನ್ನು ನೋಡಿದ್ದೀನಿ. ಸೊ ಅವರಲ್ಲಿ ಕೆಲವರು ಯಾವ ರೀತಿ ಎಜುಕೇಷನ್ ಪಡಿತಾ ಇದ್ದಾರೆ ಅಂತ ಹೇಳಿದರೆ, ಸೊ ಜರ್ಮನಿನಲ್ಲಿ ನನ್ನೊಬ್ಬ ಸ್ನೇಹಿತ ಇದ್ದಾನೆ. ಅವನು ಹಂದಿ ಸಾಕಾಣಿಕೆ ಮಾಡಿ ತುಂಬ ಆಗರ್ಭ ಶ್ರೀಮಂತನಾಗಿದ್ದಾನೆ. ಅವನು ಯಾವ ಇಂಜಿನಿಯರಿಂಗು ಮಾಡಿಲ್ಲ, ಮೆಡಿಕಲ್ಲು ಮಾಡಿಲ್ಲ. ಇನ್ನು ಅನೇಕ ಜನ ಇವತ್ತು ಅವರವರ ಇಚ್ಛೆಗೆ ಅನುಗುಣವಾಗಿ ವೃತ್ತಿಗಳನ್ನು ಮಾಡೋದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂಥ ವಿಚಾರಗಳನ್ನು ನೋಡಿದಾಗ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ. ನಾನು ಅನೇಕ ಕಡೆ ಹೇಳ್ತಾ ಇರ್ತೀನಿ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಯಾವುದೇ ಶಾಲೆ, ಯಾವುದೇ ಕಾಲೇಜಲ್ಲಿ ಹೋಗಿ ಅಷ್ಟೇ ಯಾಕೆ ಇಲ್ಲೇ ಕೇಳ್ತೀನಿ, ಉತ್ತರ ಮಾಡಿ. ಎ ಫಾರ್ ಬಿ ಫಾರ್, ಇದೇ ಬರೋದು, ಇದೇ ನಾವು ಹೇಳ್ಕೊಟ್ಟಿರೋದು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾವು ಹೇಳ್ಕೊಟ್ಟಿರೋದು ಏನು ಅಂತ ಹೇಳಿದ್ರೆ, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್. ನಮಗೆ ಬೇರೆ ಅಕ್ಷರಗಳು, ಬೇರೆ ಒಂದು ಹೆಸರುಗಳಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಸೊ ಈ ಥರ ನಾವು ಟೈಲರಿಂಗ್ ಮಾಡಿಬಿಟ್ಟಿದ್ದೀವಿ ನಮ್ಮ ವಿದ್ಯಾರ್ಥಿಗಳನ್ನು. ದಯವಿಟ್ಟು ಇದರಿಂದ ಆಚೆ ಬರಬೇಕು. ಇದರಿಂದ ಆಚೆ ಬಂದು ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದ ಹಾಗೆ ಕೇವಲ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಇಷ್ಟೇ ನಮ್ಮ ಜೀವನ ಅಲ್ಲ. ಅದು ಮಾಡದೇ ಇದ್ದರೆ ನಮಗೆ ಜೀವನವೇ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಜೀವನ ಮಾಡೋದಕ್ಕೆ ಬೇಕಾದಷ್ಟು ನಮಗೆ ಕೋರ್ಸ್ಗಳಿದೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಇವತ್ತು ಎಂಥೆಂಥ ಕೋರ್ಸ್ಗಳಿದ್ದಾವೆ ಅಂತ ಹೇಳಿದರೆ, ಉದಾಹರಣೆಗೆ MSc ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಒಂದು ಕೋರ್ಸ್ ಇದೆ. ಮಾಡ್ಕೋಬೇಕು, ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ಯಾರಿಂದನಾದ್ರೂ ಪಡ್ಕೋಬೇಕು. ಆ ಪಡ್ಕೊಂಡಾದ್ಮೇಲೆ ನಂತರ ಏನಾದ್ರೂ ನಮ್ಗೆ ಇದು ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಕೋರ್ಸ್ ಮಾಡಿದ್ರೆ ಮುಂದಿನ ದಿನದಲ್ಲಿ ಪಶ್ಚಾತ್ತಾಪ ಪಡುವಂತ ಅವಶ್ಯಕತೆ ಬರಲ್ಲ. ನನ್ನ ಎಬಿಲಿಟಿ ಏನಿದೆ ಅಂತ ಯಾರಾದ್ರೂ ನನಗೆ ಗೊತ್ತಿರ್ಬೋದು. ಪ್ರತಿಯೊಬ್ಬರು ಹೇಳ್ತಾರೆ ನಾನು MBBS ಮಾಡ್ತೀನಿ ಅಂತ ಹೇಳ್ತೀವಿ. PUC ಓದ್ಬೇಕಾದ್ರೆ ಪ್ರತಿಯೊಬ್ಬ MBBS ಗೆ ನಾನು ಗವರ್ನಮೆಂಟ್ ಕೋಟಾದಲ್ಲೇ ಸೀಟ್ ಸಿಗ್ತೀನಿ ಅಂತ ಹೇಳ್ತೀವಿ. ಅದಾದ ನಂತರ ಗವರ್ನಮೆಂಟ್ ಕೋಟಾದಲ್ಲಿ ಸೀಟ್ ಸಿಗದೆ ಹೋದಾಗ ಹಣ ಇಲ್ಲ ನನ್ನ ಹತ್ರ, ಪೇಮೆಂಟ್ ಸೀಟ್ಗೆ ಅಂತೀವಿ. ಅದಕ್ಕೆ ಪೇಮೆಂಟ್ ಸೀಟಿಗೆ ಆಗಲ್ಲ ಅಂತ ಏನ್ ಮಾಡ್ತೀವಿ, ಲಾಂಗ್ ಟರ್ಮ್ ತಿರ್ಗಾ ಮತ್ತೆ ಇನ್ನೊಂದ್ಸರಿ ಹೋಗ್ತೀವಿ. ಅದಾದ್ಮೇಲೆ ಸಕ್ಸಸ್ ಆಗಿಲ್ಲ ಅಂತ ಇನ್ನೊಂದ್ ಮಾಡ್ತೀವಿ, ತಿರ್ಗಾ ಮತ್ತೆ ಆಮೇಲೆ ವಾಪಸ್ ತಿರ್ಗಿ ಇನ್ನೊಂದು ಜಾಗಕ್ಕೆ ಬರ್ತೀವಿ. ಆ ಕೆಲಸಗಳನ್ನ ಮಾಡ್ಕೋಬೇಡಿ ಯಾರನ್ನು ಕೂಡ. ಇಂಜಿನಿಯರಿಂಗು ಮೆಡಿಕಲ್ಲು ಎರಡೇ ಜೀವನದ ಬದುಕು ಅಂತ ಮಾತ್ರ ಯಾರು ಖಂಡಿತವಾಗೂ ಅನ್ಕೋಬೇಡಿ. ಸಕ್ಸಸ್ ಆಗ್ತೀರಾ, ಸಕ್ಸಸ್ ಆದಂತವ್ರು ಖಂಡಿತವಾಗೂ ಮೆಡಿಕಲ್ ಮಾಡಿ, ಇಂಜಿನಿಯರಿಂಗ್ ಮಾಡಿ. ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ಗೆ ಸೀಟ್ ಸಿಗ್ಲಿಲ್ಲ, ನನ್ಗೆ ಸೀಟ್ ತಗೊಳಕ್ ಆಗ್ತಾ ಇಲ್ಲ, 2500 ರ್ಯಾಂಕ್ ಒಳಗಡೆ ನಾನು ಬರ್ಲಿಲ್ಲ, ನಮ್ಮ ತಂದೆ ತಾಯಿಯಂದ್ರು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿದೆ ನೋಡಿ ಆಶ್ರಯ ತಾಣ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲಿ ನಿಮ್ಮ ಬದುಕನ್ನ ರೂಪಿಸಿಕೊಡ್ಲಿಕ್ಕಾಗಿ ಅತ್ಯುತ್ತಮವಾದಂತ ಒಂದು ತಂಡ ನಮ್ಮ ಡಾಕ್ಟರ್ ಜಗದೀಶ್ ಅವರು ಮತ್ತು ಅವರ ತಂಡ ಇಲ್ಲಿ ರೆಡಿ ಇದೆ. ಹಲವಾರು ಕೋರ್ಸ್ಗಳಿದೆ. ಆ ಕೋರ್ಸ್ ಅನ್ನ ಮಾಡಿದ್ರೆ ಏನೇನ್ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಲೇಜ್ಗಳಿಗೆ ಬಂದು ತಿಳಿಸುವಂತ ಕೆಲಸ ಕೂಡ ಮಾಡ್ತಾರೆ. ಈ ಸರ್ಕಾರದ ಸವಲತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಇಷ್ಟೊಂದು ದೊಡ್ಡ ಒಂದು ಭವ್ಯವಾದಂತ ಒಂದು ಕಟ್ಟಡನ ಕೊಟ್ಟು ಸುವ್ಯವಸ್ಥಿತವಾದಂತ ಶಿಕ್ಷಣ ತಂಡವನ್ನ ಕಟ್ಕೊಟ್ಟಿದ್ದಾರೆ. ಅದನ್ನ ಸದ್ಬಳಕೆನ ಮಾಡ್ಕೊಳ್ಳಿ. ಅದಾದ ನಂತರ ಪದವಿಯನ್ನ ಪಡೀರಿ. ಪದವಿ ಮುಗಿದ್ಮೇಲೆ ಸ್ನಾತಕೋತ್ತರ ಪದವಿ ಕೂಡ ಇಲ್ಲೇ ಇದೆ. ಅದಾದ್ಮೇಲೆ ಬದುಕು ಖಂಡಿತ ನಿಮ್ಗೆ ಏನಾದ್ರೂ ಒಂದಾಗುತ್ತೆ. ನೀವು ಇಲ್ಲಿ ಓದಿ ಒಂದು ಪದವಿ ಪಡ್ಕೊಂಡಂತವ್ರು
ಈ ದೇಶದ ಅತ್ಯುನ್ನತ ಪದವಿಗಳು ಅಂತ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ಬೇಸಿಕ್ ಇರ್ತಕ್ಕಂಥದ್ದು ಡಿಗ್ರಿ. ಆ ಡಿಗ್ರಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇಲ್ಲಿದೆ. ಆ ಸಂಸ್ಥೆಯನ್ನು ಬಳಕೆ ಮಾಡ್ಕೊಳ್ಳಿ, ವಿದ್ಯಾಭ್ಯಾಸ ಮಾಡಿ, ಹೆಚ್ಚು ಹೆಚ್ಚು ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅರಿವನ್ನ ಮೂಡಿಸ್ಕೋಬೇಕು. ಹಾಗಾಗಿ ಹಲವಾರು ನಾವು ಒಂದು ಮನೆಯಲ್ಲಿ ಮಕ್ಕಳ ಜನನ ಆದಾಗ ಶಾಸ್ತ್ರ ಕೇಳ್ತೀವಿ, ಗುಡಿ ತುಂಬ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅದಾದ್ಮೇಲೆ ನಾಮಕರಣ ಕಾರ್ಯಕ್ರಮ ಅಂತ ಮಾಡ್ತೀವಿ. ಆ ಮಕ್ಕಳನ್ನ ಹೆಸರಿಡಬೇಕಾದ್ರೆ ಶಾಸ್ತ್ರ ಕೇಳ್ತೀವಿ, ಆ ಸಮಯನ ಬರೆದಿಟ್ಕೊಂಡಿರ್ತೀವಿ. ಆ ಬರೆದಿಟ್ಕೊಂಡು ಪುರೋಹಿತರ ಹತ್ರ ಹೋಗಿ ಪಂಚಾಂಗನ ನೋಡಿಸಿ ಯಾವ ಹೆಸರಿನಲ್ಲಿ ಯಾವ ಅಕ್ಷರದಲ್ಲಿ ಹೆಸರನ್ನ ಕಟ್ಟಬೇಕು, ಇವರ ಮುಂದಿನ ಭವಿಷ್ಯ ಏನು, ಜಾತಕನ ಬರೆಸಿರ್ತೀವಿ. ಆದ್ರೆ ಯಾರು ಕೂಡ ಆ ಹೆಸರನ್ನ ವಿರುದ್ಧವಾಗಿ ಯಾರಾದ್ರೂ ಹೆಸರು ಕಟ್ಟಿರೋರನ್ನ ಯಾರಾದ್ರೂ ಒಬ್ಬರನ್ನ ತೋರಿಸ್ತೀರಾ ನೀವು? ನಿಮ್ಮ ಮನೆಯಲ್ಲಿ ಒಬ್ರು ಭವಿಷ್ಯ ಹೇಳಿರ್ತಕ್ಕಂಥವ್ರು, ಜಾತಕ ನೋಡಿರ್ತಕ್ಕಂಥವ್ರು, ಒಂದು ಅಕ್ಷರ ಅವರ ರಾಶಿ ಫಲ ಇಂಥದ್ದೈತೆ, ಈ ಅಕ್ಷರದಿಂದಲೇ ಕಟ್ಟಬೇಕು ಅಂತ ಹೇಳಿರೋದಕ್ಕೆ ವಿರುದ್ಧವಾಗಿ ಹೆಸರು ಕಟ್ಟೋದನ್ನ ನೋಡಿದಿರಾ? ಯಾರು ಹೇಳ್ತೀರಾ? ಹೋಗ್ಲಿ, ಕೇಳಿದಿರಾ? ಇಲ್ಲ. ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸ್ಬೇಕು ಅನ್ನೋದು ಒಂದನ್ನ ಬಿಟ್ರೆ ಅದಕ್ಕೆ ಯಾರ ಹತ್ರನೂ ಯಾರು ಜಾತಕನೂ ಕೇಳಲ್ಲ, ನಕ್ಷತ್ರನೂ ಕೇಳಲ್ಲ, ರಾಶಿನೂ ಕೇಳಲ್ಲ. ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸಲೇಬೇಕು ಅಂತ ಹೇಳ್ತಾರೆ. ಈ ಇಂಜಿನಿಯರಿಂಗ್ ಮೆಡಿಕಲ್ ಎರಡನ್ನ ಬಿಟ್ಟು ಪ್ರೊಫೆಷನಲ್ ಕೋರ್ಸಸ್, ವೃತ್ತಿ ಅನ್ನುವಂಥದ್ದನ್ನ ಬದುಕನ್ನ ರೂಢಿಸ್ಕೊಳ್ಳೋದಕ್ಕೆ ಸಾವಿರಾರು ದಾರಿಗಳಿದೆ. ಆ ದಾರಿ ಯಾರು ಹುಡುಕ್ತಾರೆ. ಹಾಗಾಗಿ ಹುಟ್ಟಿದ ಮಗುವಿಗೆ ಹೇಗೆ ಜಾತಕ ಕೇಳ್ತೀವೋ, ರಾಶಿ ಕೇಳ್ತೀವೋ, ನಕ್ಷತ್ರ ಕೇಳ್ತೀವೋ, ಆ ಮಗುಗೆ ಹೆಸರಿಡಬೇಕಾದ್ರೆ ಅಕ್ಷರ ಯಾವುದು ಅಂತ ಬೇಕು ಅಂತ ಕೇಳ್ತೀವೋ, ಆ ರೀತಿ SSLC ಮತ್ತೆ PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಕೆರಿಯರ್ ಗೈಡೆನ್ಸ್ ಅನ್ನ ಮಾಡಿಸಿ, ಆ ಮಕ್ಕಳಲ್ಲಿ ಏನು ಸುತ್ತ ಪ್ರತಿಭೆ ಇದೆ, ಅವರನ್ನ ಯಾವ ಕೋರ್ಸ್ ಅನ್ನ ಓದಿಸಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು. ನಿಮಗೆ ಹಲವಾರು ವಿಚಾರಗಳನ್ನ ಹೇಳುವಂಥದ್ದಿದೆ. ಆ ವಿಚಾರವಾಗಿ ಒಂದು 2-3 ಸಂಕ್ಷಿಪ್ತವಾದ ವಿಚಾರಗಳನ್ನ ನಾನು ಉದ್ಘಾಟನಾ ಭಾಷಣ ಮಾಡಬೇಕಾಗಿದ್ದವನು ಪ್ರಾಸ್ತಾವಿಕ ಮಾಡೋರಿಗೆ ಬೇರೆಯವರಿಗೆ ಅವಕಾಶ ಕೊಟ್ಟು ಅದಾದ ನಂತರ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ನಾವು ಮಾತಾಡ್ತೀನಿ. ಅದಾದ ನಂತರ ಇನ್ನು ಬಹಳ ವೇದಿಕೆಯಲ್ಲಿ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತೆ ಇಲ್ಲಿ ನಮ್ಮ ಬಲೇನಹಳ್ಳಿ ಸಾಹಿತಿ ಮಂಜುನಾಥ್ ಅವರು ಕೂಡ ಇದ್ದಾರೆ. ಅವರೊಂದು ಕೃಷ್ಣರಾಜಪೇಟೆ ದರ್ಶನ ಅನ್ನುವಂಥದ್ದೊಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ಅತ್ಯುಪಯುಕ್ತವಾದಂತಹ ಒಂದು ಕೃತಿ ಅದು. ಆ ಪುಸ್ತಕದಲ್ಲಿ ಇಡೀ ಸಮಗ್ರ ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸನ ಒಳಗೊಂಡಿದೆ. ಗ್ರಾಮಗಳ ಇತಿಹಾಸ ಮತ್ತು ಎಲ್ಲ ಸಮಗ್ರ ಇತಿಹಾಸಗಳನ್ನ ಕೃಷ್ಣರಾಜಪೇಟೆ ತಾಲೂಕಿನ ಬಗ್ಗೆ ಬರೆದಿರ್ತಕ್ಕಂಥ ಸಾಹಿತಿಗಳು ಮಾತಾಡ್ತಾರೆ ಮುಂದೆ. ಆದ್ರೆ ನಾನು ನಿಮ್ಮಲ್ಲಿ ನಿಮಗೆ ಏನು ಅನುಭವ ಆಗಿದೆ, ಈಗ ಈ ಶಾಲೆಗೆ ಬಂದು, ಈ ಕಾಲೇಜಿಗೆ ಬಂದು 9:30 ಗಂಟೆಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಾಡಿದಿರಾ. ಅತ್ಯುತ್ತಮವಾದಂಥ ಒಂದು ಸ್ಪರ್ಧೆಯನ್ನು ಕೂಡ ಮಾಡಿದಿರಾ. ಹಲವಾರು ಜನ ಈಗ ತೀರ್ಪಿಗಾಗಿ ಕಾಯ್ತಾನೂ ಕೂಡ ಇದ್ದೀರಾ. ಆದ್ರೆ ನಮ್ಮ ಮೂಲ ಉದ್ದೇಶ ನಿಮಗೆ ಒಂದು ಸ್ಪರ್ಧೆಯ ಮುಖಾಂತರ ಈ ಕಾಲೇಜಿನ ದರ್ಶನ ಆಗಬೇಕು. ಈ ಕಾಲೇಜಿನಲ್ಲಿ ಯಾವ್ಯಾವ ವೈಶಿಷ್ಟ್ಯ ವಿಭಾಗಗಳಿದೆ, ಆ ವಿಭಾಗಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಮುಂದಿನ ಜೀವನ ಯಾವ ರೀತಿಯಾದಂಥ ಅವಕಾಶಗಳು, ನಿಮಗೆ ವಿಪುಲವಾದ ಅವಕಾಶಗಳು ಇದೆ ಅನ್ನುವಂಥದ್ದು ಒಂದು ದರ್ಶನ ಆಗಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಇವತ್ತು ಕಾಲೇಜನ್ನ ನೀವು ನೋಡಿದ್ದೀರಾ, ಇಷ್ಟು ಸುವ್ಯವಸ್ಥಿತವಾದಂಥ ಒಂದು ಕಾಲೇಜು ಕಟ್ಟಡ, ಭವ್ಯವಾದ ಸಂಕೀರ್ಣ ಇದೆ. ಹಲವಾರು ಕೊರತೆಗಳನ್ನು ಕೂಡ ಜೊತೆಲೇ ಇದೆ. ಮನುಷ್ಯ ನಾವು ಹೇಗೆ ನಡ್ಕೊಂಡು ಹೋದ್ರೆ ಹಿಂದೆ ನೆರಳು ಬರ್ತದೆ ಅಂತ ಹೇಳ್ತೀವಿ, ಅಲ್ಲಿ ಕೀರ್ತಿ ಅಪಕೀರ್ತಿ. ಭವ್ಯ ಕಟ್ಟಡವನ್ನು ಕಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡ ಕೋಟ್ಯಾಂತರ ರು ಹಣವನ್ನು ವ್ಯಯ ಮಾಡಿದೆ. ಇಲ್ಲಿ ಬಹುತೇಕ ನಾನು ಈ ಕಾಲೇಜಿಗೆ ಬಂದಾಗ ನೋಡ್ತಾ ಕೂತಿದ್ದೆ, ಅಲ್ಲಿ ಬೋರ್ಡ್ ಒಬ್ರು ಪ್ರಿನ್ಸಿಪಲ್ ಇದ್ದಾರೆ, 5 ಜನ ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ, 22 ಜನ ಲೆಕ್ಚರರ್ಸ್ ಇದ್ದಾರೆ. ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕೊಟ್ಟಿದೆ. ಕಾರಣ ಏನು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಪದವಿಯನ್ನ ಪಡಿಬೇಕು. ಈ ಪದವಿಗೆ ಮೂಲ ಬೇಸ್ಮೆಂಟ್ ಅದು. ಆ ಫೌಂಡೇಶನ್ ನಿಮಗೆ
ಪ್ರೈಮರಿ ಎಜುಕೇಶನ್ ಮುಗಿದ ಮೇಲೆ ಹೈಸ್ಕೂಲ್ ಮಾಡ್ತೀರಾ, ಹೈಸ್ಕೂಲ್ ಮುಗಿದ ಮೇಲೆ ಪ್ರೀ ಯೂನಿವರ್ಸಿಟಿ ಇದರಲ್ಲಿ PUC ಮಾಡ್ತೀರಾ, PUC ಮುಗಿದ ಮೇಲೆ ಪದವಿ ಕೋರ್ಸ್ಗಳನ್ನ ಮಾಡ್ತೀರಾ. ಪದವಿ ಕೋರ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರ ಆಸೆ ಇದೆ, ಪ್ರತಿಯೊಬ್ಬರಿಗೂ ಪೋಷಕರಿಗೆ ಎಲ್ಲರ ಮಕ್ಕಳುಗಳು ಕೂಡ ಮೆಡಿಕಲ್ಲೇ ಮಾಡಬೇಕು, ಇಂಜಿನಿಯರಿಂಗೇ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಮಹದಾಸೆ. ಆದರೆ ಮೆಡಿಕಲ್ಲು ಇಂಜಿನಿಯರಿಂಗು ಸಿಗದೇ ಇರೋರು ಏನ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಪಡ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸನ ಆಯ್ಕೆ ನಾವು ಯಾವುದನ್ನ ಮಾಡಬೇಕು ಅನ್ನೋಂಥದ್ದು. ಏಕೆಂದ್ರೆ ಒಂದು ಪ್ರಯಾಣ ಮಾಡಬೇಕಾದ್ರೆ, ಒಂದು ದೇಗುಲಕ್ಕೆ ಹೋಗ್ಬೇಕಾದ್ರೆ, ಅಥವಾ ಪ್ರವಾಸಕ್ಕೆ ಯಾತ್ರಾ ಸ್ಥಳಕ್ಕೆ ಹೋಗ್ಬೇಕಾದ್ರೆ, ಅಥವಾ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೇಕಾದ್ರೆ ಒಂದು ಯೋಜನೆಯನ್ನ ಮಾಡ್ಕೋತೀವಿ. ಇಂತಿಂತ ಊರಿಗೆ ಹೋಗ್ಬೇಕು, ಇಷ್ಟು ಸೀಟಿನ ವೆಹಿಕಲ್ ಮಾಡ್ಕೋಬೇಕು, ಅಥವಾ ಇಂಥ ಬಸ್ಸಿಗೆ ಹೋಗ್ಬೇಕು, ಇಂಥ ಟ್ರೈನಿಗೆ ಹೋಗ್ಬೇಕು, ಆ ಊರಿನಲ್ಲಿ ನಾವು ಉಳ್ಕೋಬೇಕು, ಉಳ್ಕೊಳ್ಳೋ ವ್ಯವಸ್ಥೆ ಏನ್ ಮಾಡ್ಕೋಬೇಕು, ಮತ್ತೆ ವಾಪಸ್ ಬರ್ಲಿಕ್ಕೆ ಯಾವ ರೀತಿಯಾದಂತ ವ್ಯವಸ್ಥೆ ಮಾಡ್ಕೋಬೇಕು, ಖರ್ಚು ವೆಚ್ಚಗಳಿಗೆ ಎಷ್ಟು ದುಡ್ಡನ್ನ ತಗೊಂಡು ಹೋಗ್ಬೇಕು, ಊಟ ಯಾವ್ದನ್ನ ಮಾಡ್ಬೇಕು, ಎಲ್ಲಾದ್ರೂ ಯೋಜನೆ ಮಾಡ್ತೀವಿ. ಆದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಮೆಡಿಕಲ್ಲು ಇಂಜಿನಿಯರಿಂಗು ಎರಡನ್ನ ಬಿಟ್ರೆ ಗೇಟ್ ಕ್ಲೋಸ್ ಆಗುತ್ತಲ್ಲ, ಮುಂದಿನ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಲ್ಲ. ಪ್ರತಿಯೊಬ್ಬರು ಮೆಡಿಕಲ್ಲು ಇಂಜಿನಿಯರಿಂಗು ಸೈನ್ಸ್ ಸ್ಟೂಡೆಂಟ್ಸ್ಗೆ. ಆದ್ರೆ ಕಾಮರ್ಸ್ಗೆ, ಆರ್ಟ್ಸ್ಗೆ ಬೇರೆ ಬೇರೆ ಇದೆ. ಆ ಕೋರ್ಸ್ಗಳನ್ನ ಪ್ರತಿಭೆ ಇದೆ. ನಿಮ್ಮ ಪ್ರತಿಭೆಯನ್ನು ನೋಡೋದಕ್ಕೆ ಒಂದು ಸದಾವಕಾಶ ಸಿಕ್ಕಿರೋದ್ರಿಂದ ಸಂದರ್ಭ ಕಾಲ ನಾವು ಕೂಡ ಅನ್ಯ ಕಾರ್ಯ ನಿಮಿತ್ತ ಹೊರಗೆ ಹೋಗ್ಬೇಕಾಗಿತ್ತು. ಆದರೆ ಇದು ಅತ್ಯಮೂಲ್ಯವಾದಂಥ ಸಮಯ ಮತ್ತು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ. ನಮ್ಮ ಪ್ರಾಂಶುಪಾಲರು ಮತ್ತು ಇಲ್ಲಿನ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿಯವರು ಈ ಕಾಲೇಜಿನಲ್ಲಿ ಜಾನಪದ ಗೀತಗಾಯನ ಸ್ಪರ್ಧೆಯನ್ನ ಮಾಡೋಕೆ ಮುಂಚೆ ಕೂಡ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪತ್ರಾಂಕಿತ ವ್ಯವಸ್ಥಾಪಕರಾದಂಥ ಮಂಜುನಾಥ್ ರವರು ನನ್ನ ಜೊತೆ ಒಂದ್ಸರಿ ಚರ್ಚೆ ಮಾಡಿದ್ರು. ಇದರ ಮೂಲ ಉದ್ದೇಶ ನಿಮ್ಮಲ್ಲಿರೋ ಸುಪ್ತ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಅವಕಾಶನೂ ಕೊಟ್ಟಂಗಾಗತ್ತೆ. ಹಾಗೆ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಸುವ್ಯವಸ್ಥಿತವಾದಂಥ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜನ್ನ ದರ್ಶನ ಮಾಡುವಂಥ ಮೂಲ ಉದ್ದೇಶ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಮೂಲ ಉದ್ದೇಶದ ಆಶಯಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ನಂತರ ಮಾತಾಡ್ತಾ ಇದ್ದೀನಿ. ಈಗಿರೋ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ, ವಾತಾವರಣನ ನೋಡಿದ್ದೀರಾ, 9:00 ಬಂದಿದ್ದೀರಾ, ತಿಂಡಿ ತಿಂದು ಬಂದು ತಿಂಡಿ ಖಾಲಿಯಾಗಿ ಮಧ್ಯಾಹ್ನದ ಉಪಹಾರ ಮಾಡುವ ಸಮಯ ಬಂದಿದೆ ಈಗ. ಅದ್ರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಅವರ ಶಾಲಾ ಕಾಲೇಜಿನ ಪಠ್ಯ ಅಥವಾ ಪರೀಕ್ಷೆ ಇದಕ್ಕೋಸ್ಕರ ಹೋಗಿದ್ದಾರೆ. ಮಾರಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೈವಶ. ಬ್ಯಾಟರಾಯನಪುರ ಕ್ಷೇತ್ರದ ಜಾಲ ಹೋಬಳಿಯ ಮಾರಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲ 11 ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಸಹಕಾರ ಸಂಘವು ಕೈವಶವಾಗಿದೆ. ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಯಾಗಿ ಜನವರಿ 11ರಂದು ಚುನಾವಣೆ ನಡೆದಿತ್ತು. ಆದರೆ ಕೆಲ ಅಭ್ಯರ್ಥಿಗಳು ಮತಗಳ ಎಣಿಕೆ ವಿಷಯದಲ್ಲಿ ಹೈಕೋರ್ಟ್ ಮೆಟ್ಟಿಲು ಏರಿದ್ದರಿಂದ ಫಲಿತಾಂಶ ಹೊರಬಿದ್ದಿರಲಿಲ್ಲ. ಸದರಿ ವಿಷಯ ಕುರಿತು ಹೈಕೋರ್ಟ್ ಜನವರಿ 25ರಂದು ಮಧ್ಯಂತರ ಆದೇಶ ತೆರವುಗೊಳಿಸಿ ಫೆಬ್ರವರಿ 6ರಂದು ಮತಗಳ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸುವಂತೆ ನಿರ್ದೇಶನ ನೀಡಿದ್ದ ಹಿನ್ನೆಲೆಯಲ್ಲಿ ಗುರುವಾರ ಮತ ಎಣಿಕೆ ಕಾರ್ಯ ಕೈಗೊಂಡು ಫಲಿತಾಂಶ ಪ್ರಕಟಿಸಿದ್ದು, ಫಲಿತಾಂಶದಲ್ಲಿ ಕಾಂಗ್ರೆಸ್ ಬೆಂಬಲಿತ ಕೆಲ 11 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಹಕಾರ ಸಂಘ ಕೈವಶವಾಗಿದೆ. ಗೆಲುವು ಸಾಧಿಸಿದ ನೂತನ ನಿರ್ದೇಶಕರನ್ನ ಹಲವು ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಅಭಿನಂದಿಸಿ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದ ಅಂಜನಪ್ಪ ಚಕ್ಕನಹಳ್ಳಿ, ನಂಜೇಗೌಡ, ಡಿಎಂ ಚೌಡಪ್ಪ, ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷ ಪಿ ರಾಹುಲ್, ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ದಾಸನಾಯಕನಹಳ್ಳಿ ಗೋಪಾಲ್, ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗೀತಾ, ಆನಂದ್ ಕುಮಾರ್, ಯುವ ಮುಖಂಡರಾದ ಸತೀಶ್, ಅವಿನಾಶ್, ಲೋಕೇಶ್, ಎಂಆರ್ಎಸ್, ವಿಶ್ವ, ಮುರಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ 6ನೇ ತಾರೀಕು ನಮ್ಮ
ಮಾರನಹಳ್ಳಿ ಕೃಷಿ ಪದ್ಧತಿ ಸಂಘ ವತಿಯಿಂದ ಚುನಾವಣೆ ಎಣಿಕೆ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಬಲಿಗರು ನಮ್ಮ ಪಂಚಾಯತ್ ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಎಷ್ಟು 12 ಸ್ಥಾನದಲ್ಲಿ 11 ಸ್ಥಾನಕ್ಕೆ ಚುನಾವಣೆ ಆಗಿತ್ತು. ಒಂದು ಮೀಸಲು ಕ್ಷೇತ್ರ ಇರೋದ್ರಿಂದ ಅದು ಚುನಾವಣೆ ಆಗಿರಲಿಲ್ಲ. 11 ಸ್ಥಾನಕ್ಕೆ 11 ಕೂಡ ನಾವು ಭರ್ಜರಿ ಗೆಲುವನ್ನು ಬಾರಿಸಿರ್ತೀವಿ. ಆದ್ದರಿಂದ ಎಲ್ಲ ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮತದಾರರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದಲ್ಲಿ ಯಾರ್ಯಾರು ಮತದಾನ ಮಾಡಿರ್ತಾರೆ ಅವ್ರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅವರು ನಮಗೆ ಆಯ್ಕೆ ಮಾಡಿರೋನ ಅವರ ಋಣವನ್ನು ನಾವು ಈ 5 ವರ್ಷಗಳ ಕಾಲ ಅವ್ರ ಕೆಲಸನ ನಾವು ಮಾಡಬೇಕು. ನಮ್ಮ ನಿರ್ದೇಶಕರು ಏನು ಗೆದ್ದಿರ್ತಾರೆ ಅವರೆಲ್ಲ ಹಲವಾರು ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡೋ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಕೆಲಸಗಳು ಬಡಬಗ್ಗರಿಗೆ ರೇಷನ್ ಕೊಡೋದಾಗಿರ್ಬೋದು, ಸಾಲದ ಬಗ್ಗೆ ಇನ್ನು ಕೆಲವ್ರಿಗೆ ಎಲ್ಲ ಅರಿವಿಲ್ಲ, ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟು ಹೆಚ್ಚಿನ ರೀತಿಯಾಗಿ ರೈತರಿಗೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕು ಅಂಥೇಳಿ, ಅದೇ ರೀತಿ ವಿಶೇಷವಾಗಿ ಇನ್ನೂ ಹೆಚ್ಚು ಮತದಾರನಾಗಿರ್ಬೋದು ಷೇರುದಾರನ ಜಾಸ್ತಿ ಮಾಡಬೇಕು. ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸೊಸೈಟಿಯಲ್ಲಿ ಷೇರುದಾರನ ಜಾಸ್ತಿ ಮಾಡಿದಾಗ ಸೊಸೈಟಿ ಕೂಡ ನಮಗೆ ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗ್ತದೆ. ಆದ್ದರಿಂದ ಈ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ. 11 ಸ್ಥಾನಕ್ಕೆ 11 ಗೆಲ್ತೀವಿ ಅಂತ. ಭಾಳ ಸಂತೋಷ ಆಗ್ತಾಯಿದೆ. 11ಕ್ಕೆ 11 ನಾವು ಜೈಬೇರಿ ಬರ್ಸಿರ್ತೀವಿ. ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆದಿಯಾಗಿ, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಆಂಜಿನಪ್ಪ ಪುಟ್ಟೂರವರು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅದೇ ರೀತಿ ಪಂಚಾಯತಿ ಸೊಸೈಟಿ ಅಧ್ಯಕ್ಷರಾಗಿರುವಂಥ ನಮ್ಮ ಚೌಡಪ್ಪಣ್ಣವರಾಗಿರ್ಬೋದು, ನಾಗರಾಜಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಹಿರಿಯ ಮುಖಂಡರುಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಮುಂಡ್ರಾಜಣ್ಣವರ ಹೊಸಳ್ಳಿ ಮುಂಡ್ರಾಜಣ್ಣವರ ಆದಿಯಾಗಿ ಎಲ್ಲ ನಮ್ಮ ಕೃಷ್ಣಮೂರ್ತಿ ಅಣ್ಣ, ಮಲ್ಕುಂಟೆಯಿಂದ ನಮ್ಮ ಮುಂಡ್ರಾಮಣ್ಣವರು, SP ಗ್ರೂಪ್ ಸುರೇಶ್ ಅಣ್ಣವರು, ನಮ್ಮ ಗೋಪಾಲ್ಪುರದಿಂದ ಸತೀಶ್ ಅಣ್ಣವರು, ಅವಿನಾಶ್ ಅಣ್ಣವರು, ಅದೇ ರೀತಿ ಈರೇಗೌಡರಾಗಿರ್ಬೋದು, ನಮ್ಮ ಮಂಜಣ್ಣವರಾಗಿರ್ಬೋದು, ದಾಸನಾಯಕನಹಳ್ಳಿಯಿಂದ ನಮ್ಮ ಗೋಪಾಲ್ ಅವರಾಗಿರ್ಬೋದು, ಅದೇ ರೀತಿ ಮಾರನಹಳ್ಳಿಯಲ್ಲಿ ನಮ್ಮ ರಾಜಣ್ಣವ್ರು ಡೈರಿ ರಾಜಣ್ಣವ್ರು ನಿಂತಿದ್ರು, ಅವರು ಕೂಡ ಗೆದ್ದಿರ್ತಾರೆ. ಅದೇ ರೀತಿ ನಮ್ಮ ಅಜ್ಜಿಯವರು ಚನ್ನಲಕ್ಷ್ಮಮ್ಮವ್ರು ಅವರು ಕೂಡ ಗೆದ್ದಿರ್ತಾರೆ. ಭಾಗ್ಯ ಅನ್ನೋರು ಚಕ್ನಹಳ್ಳಿಯಿಂದ ಮೋಹನ್ ಅವರು ಕೂಡ ಗೆದ್ದಿರ್ತಾರೆ. ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ದುಡಿದು ಎಲ್ಲರೂ ಗೆದ್ದಿರ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಗೆದ್ದಿರೋಂಥ ಸದಸ್ಯರಿಗೆ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಕಾಲಕ್ಕೆ ರೇಷನ್ಗಳನ್ನು ಸೊಸೈಟಿ ಬಡಬಗ್ಗರಿಗೆ ತಲುಪಿಸೋಂಥ ಕಾರ್ಯನ ಮಾಡ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು ಎಲ್ಲ ಸದಸ್ಯರಿಗೆ ಹೇಳಿ, ಸಾಲ ಸೌಲಭ್ಯಗಳನ್ನು ಅಷ್ಟೇ ಕರೆಕ್ಟಾಗಿ ಏನು ಜನಕ್ಕೆ ತಲುಪುವಂಥ ಕೆಲಸನ ಮಾಡಿರಿ ಅಂತಂದ್ಬಿಟ್ಟು ಎಲ್ಲ ಸದಸ್ಯರುಗಳು ಶುಭವನ್ನು ಹಾರೈಸ್ತಾ ಇದ್ದೀರಿ. ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಲ್ಲಿಸಿ ಈ ಶುಭವನ್ನು ಹಾರೈಸ್ತಾ ಇದ್ದೀವಿ. ನಾಗರಾಜು ಅಂತ. 11ಕ್ಕೆ 11 ಇದು ಕಾಂಗ್ರೆಸ್ ಬೆಂಬಲಿತ ಒಂದು ಟೀಮಾಗಿ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ. ಇವರಿಗೆ ನಮ್ಮ ಒಂದು ಕೃಷ್ಣ ಬೈರೇಗೌಡ ಒಂದು ಆಶೀರ್ವಾದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ವಿಜಯಶಾಲಿಯಾಗಿ ಬಂದಿದ್ದಾರೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿಪಡಿಸಿ, ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ, ಜನರಿಗೆ ಉತ್ತಮವಾದಂಥ ಸೇವೆ ಮಾಡಿ ಅಂತಂದ್ಬಿಟ್ಟು ಶುಭವನ್ನು ಹಾರೈಸ್ತಾ ಇದ್ದೀವಿ. ನಾನು ಯಲಹಂಕ ಭೂನ್ಯಾಯ ಮಂಡಳಿ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಮಾರೇನಹಳ್ಳಿ ನಾಗರಾಜು ಅಂತ. 5 ವರ್ಷ ಅವಧಿಯಲ್ಲಿ ತಮ್ಮ ಒಂದು ಏನು ಕನಸಿದೆ ಸರ್? ನಾವು ಈ ಒಂದು ಅಭ್ಯರ್ಥಿಗಳನ್ನ, ಉತ್ತಮವಾದ ಅಭ್ಯರ್ಥಿಗಳಿದ್ದಾರೆ, ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಉತ್ತಮವಾಗಿ ನಮ್ಮ ಒಂದು ಸೊಸೈಟಿನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತಂದು ಮಾಡ್ತಾರೆ ಅಂತಂದು ನಂಬಿಕೆಯನ್ನು ಅವ್ರ ಮೇಲೆ ಇಟ್ಕೊಂಡಿದ್ದೀವಿ. ದಿನಾಂಕ 9/2/2025 ಡಾಕ್ಟರ್ ಪಂಡಿತ ಪುಟ್ಟರಾಜ ರೈತ ಸಂಘದ 4ನೇ ವರ್ಷದ ವಾರ್ಷಿಕೋತ್ಸವ ಎಂಪಿ ಮುಳಗುಂದ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 9/2/2025 ಗದಗ ನಗರದ ತೋಂಟಧೈರ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮೀಜಿಗಳು ಹಾಗೂ ಶಾಲಾ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಸಕರು ಹಾಗೂ ಸಚಿವರು ಭಾಗಿಯಾಗುತ್ತಾರೆ ಎಂದು ತಿಳಿಸಿದರು. ಹಾಗಾಗಿ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಹೇಳಿಕೊಂಡರು. ಸ್ವಾಮಿಗಳು, ಜಗತ್ತೂರು, ಅನ್ನದಾನೇಶ್ವರ ಶಾಖಾಮಠ, ನರಸಾಪುರ, ಈ ಎಲ್ಲ ಪೂಜ್ಯರು, ನಮ್ಮ ಶ್ರೀ 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 ಶ್ರೀ
ಸನ್ನಿಧಾನ ಸುಮುಖ ನೇತೃತ್ವವನ್ನು ವಹಿಸಿ ಈ ಸಂಘಕ್ಕೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವರೆಲ್ಲ ಪೂಜ್ಯರ ಆಶೀರ್ವಾದ, ಕೃಪಾಶೀರ್ವಾದ ಈ ಸಂಘಕ್ಕೆ ಇರಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸೇವೆ ಮಾಡುವಂಥ ರೈತರ ಪರವಾಗಿರ್ಬೋದು, ಜನಪರ ಇರ್ಬೋದು, ಸಂಘದ ಪರವಾಗಿರ್ಬೋದು, ಇದು ರೈತ ಸಂಘ ಇನ್ನೂ ಬೆಳೆಯಲಿ ಅಂತ ತಿಳ್ಕೊಂಡು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ಕೆ ಪಾಟೀಲ್ರವರು, ಸಚಿವರು, ಕಾನೂನು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಹಾಗೂ ಸಿ ಪಾಟೀಲ್ ಶಾಸಕರು ನರಗುಂದ, GS ಪಾಟೀಲ್ ಶಾಸಕರು ರೋಣ ಹಾಗೂ ಶ್ರೀ ಲಕ್ಷ್ಮಣ ಸವದಿ ಶಾಸಕರು ಅಥಣಿ, ಇವರು ಕೂಡ ಒಪ್ಕೊಂಡು ಈ ಕಾರ್ಯಕ್ರಮ ನಮಗೆ ಸಹಕಾರ ನೀಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ಕೂಡ ಆಗಮಿಸ್ತಿದ್ದಾರೆ. ಈ ಸಂಘದ ಕಾರ್ಯಕ್ರಮ ಉತ್ತರೋತ್ತರ ಬೆಳೆಯಲಿ. 9ನೇ ತಾರೀಕು ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೆಯಲಿ. ಇದಕ್ಕೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಜನಪರ ತಾಯಂದಿರು, ಯುವಕರು, ಶಾಲಾ ಮಕ್ಕಳು ಇದಕ್ಕೆಲ್ಲರೂ ಸಹಕಾರ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಈ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ MP ಮುಳುಗುಂದ ಸಾಧನೆಯ ಸಾಧಕ, ರೈತ ಸಾಧಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು 3 ವರ್ಷ ವಾರ್ಷಿಕೋತ್ಸವ ಪೂರೈಸಿದ್ದಾರೆ. ಇದು 4ನೇ ವರ್ಷ ವಿಶೇಷವಾಗಿ ಮಾಡಬೇಕಂತೇಳಿ ಒಂದು ಸಂಕಲ್ಪ ಮಾಡಿದ್ದಾರೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು ಅಂತೇಳಿ ತಿಳ್ಕೊಂಡು ಅನೇಕ ಪೂಜ್ಯರನ್ನು ಸನ್ನಿಧಾನ ವಹಿಸಿ ಅವರ ಆಶೀರ್ವಾದ ಇರಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದಾರೆ. ರೈತ ಒಕ್ಕದಿದ್ದರೆ ಬಿಕ್ಕೋದು ಜಗವೆಲ್ಲ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಕೃಷಿ ಋಷಿ ಅಂತ ಹೇಳ್ತಾರೆ. ಆದ್ರೆ ರೈತ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ವಿಚಾರ ಮಾಡಬೇಕು. ಆ ದೃಷ್ಟಿಯಿಂದ ರೈತನಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಅನೇಕ ಜನಪರ, ರೈತಪರ ಒಂದು ಹೋರಾಟ ಈ ಸಂಘ ಮಾಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಗುರುವಿನ ಕೃಪಾ ಇರಬೇಕು. ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ ಎನ್ನುವ ದೃಷ್ಟಿಯಿಂದ ಎಲ್ಲ ಪೂಜ್ಯರು ಇದಕ್ಕೆ ಆಶೀರ್ವಾದ ಮಾಡ್ಬೇಕಂತೇಳಿ ತಿಳ್ಕೊಂಡು ಅನೇಕ ಪೂಜ್ಯರನ್ನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಅದು ವಿಶೇಷವಾಗಿ ಪರಮ ಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಳ ಗದಗ ಇವರ ಸನ್ನಿಧಾನ ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಸತಸ್ಥಲ ಬ್ರಹ್ಮ ಫಕೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಓಂಕಾರೇಶ್ವರ ಹಿರೇಮಠ ಗದಗ, ಇನ್ನು ವಿಶೇಷವಾಗಿ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಬುಧೀಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಹೊಸಳ್ಳಿ, ಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು, ಹಠಯೋಗಿ ಶ್ರೀ ಗುರು ಕೊಟ್ಟೂರೇಶ್ವರ ಮಠ ಸುಕ್ಷೇತ್ರ ಹರ್ಲಾಪುರ ಹಳ್ಳಿಗುಡಿ. ಇನ್ನೊಬ್ಬರ ಗುರುಗಳಾಗಿರ್ತಕ್ಕಂಥ ಸತಸ್ಥಲ ಬ್ರಹ್ಮ ಡಾಕ್ಟರ್ ಗುರು ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ, ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸ್ತೋತ್ರೇಯ ಬ್ರಹ್ಮ, ಸದ್ಗುರು ಮುಖಂಡೇಶ್ವರ ಮಠ ಗದಗ, ಅದರ ಜೊತೆಗೆ ಸದ್ಗುರು ಅಬ್ಬಾಸ್ ಅಲಿ ದರ್ಗಾ ಗೋನ್ಸಲ್, ಡಾಕ್ಟರ್ ಗಬೂರ್ ಸಾಬ್ ತಾತ್ನವರು, ಹಾಗೆ ಮುಂಡರಗಿ ತಾಲೂಕಿನ ಸಾರ್ವಜನಿಕ ಹೋರಾಟ ಸಮಿತಿಯಿಂದ ಗದಗ ನಗರದ ಜಿಲ್ಲಾ ಆಡಳಿತ ಭವನದ ಎದುರು ದಿನಾಂಕ 12/2/2025 ಅನಿರ್ದಿಷ್ಟತಾವಾದಿ ಧರಣಿ ಬಸವರಾಜ್ ನವಲಗುಂದ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ತಾಲೂಕು ಮೊದಲು ಕೊಪ್ಪಳ ಮತಕ್ಷೇತ್ರಕ್ಕೆ ಮತದಾನ ಮಾಡುತ್ತಿದ್ದೆವು. ಆದರೆ ಈಗ ಗದಗ ಮತಕ್ಷೇತ್ರಕ್ಕೆ ಬಂದ ಮೇಲೆ ನಮ್ಮ ತಾಲೂಕಿಗೆ ಬಹಳ ಅನ್ಯಾಯ ಮಾಡಲಾಗುತ್ತಿದೆ. ಯಾವುದೇ ಅನುದಾನ ಬರುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ. ಹಾಗಾಗಿ ವಿವಿಧ ಬೇಡಿಕೆಗಳನ್ನು ಹೇಳಿಕೊಂಡು ನಾವು ಜಿಲ್ಲಾ ಆಡಳಿತ ಭವನದ ಎದುರು ಅನಿರ್ದಿಷ್ಟವಾದಿ ಧರಣಿ ಮಾಡುತ್ತೇವೆ ಎಂದು ತಿಳಿಸಿದರು. 2014ರಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಈ ರೈಲ್ವೆ ಮಾರ್ಗವನ್ನು ಏನು ನೀವು ಕಾಯ್ದಿರಿಸಿ ಪರಿಚಿತ ಪಟ್ಟಿಯೊಳಗೆ ಸರ್ವೆ ಮಾಡಿಸಿ ಅದನ್ನೇನು ಕಾಯ್ದಿರಿಸಿದ್ದೀರಿ, ಆ ಕಾಯ್ದಿರಿಸಿರ್ತಕ್ಕಂಥದ್ದು ಏನೈತಂತಂದ್ರೆ ಕೂಡಲೇ ಅದನ್ನ ಅನುಷ್ಠಾನಕ್ಕೆ ತರಬೇಕಂತಂತ ಹೇಳಿ ನಾವು ಸತತವಾಗಿ ಹೋರಾಟ ಮಾಡ್ಕೊಳ್ತ ಬಂದಿದ್ದೇವೆ. ನಮ್ಮದು ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಅಂದ್ರೆ ಮುಂಡರಗಿ ತಾಲೂಕಿಂದು 2017ರಲ್ಲಿ ನಿತಿನ್ ಗಡ್ಕರಿ ಅವರು ಕೊಪ್ಪಳ ಮುಂಡರಗಿ ಸಿಗ್ಗಾಂವಿ ರಾಷ್ಟ್ರೀಯ ಹೆದ್ದಾರಿ ಉದ್ಘಾಟನೆ ಮಾಡ್ತಾರೆ. ಇವತ್ತು 17ರಾಗ ಉದ್ಘಾಟನೆ ಮಾಡಿರ್ತಕ್ಕಂಥ
ಆ ಕಾಮಗಾರಿ, ಆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇವತ್ತು ಅಲ್ಲಿ ಆತಂತಂದ್ರೆ ನಮ್ಮ ಸಿರಟ್ಟೆ ಅಭಿವೃದ್ಧಿ ಆಗ್ತೈತಿ, ಮುಂಡ್ರಿಗೆ ಅಭಿವೃದ್ಧಿ ಆಗ್ತೈತಿ, ಹೂನಡಗಲಿ ಅಭಿವೃದ್ಧಿ ಆಗ್ತೈತಿ, ಕೊಪ್ಪಳ ಅಭಿವೃದ್ಧಿ ಆಗ್ತೈತಿ. ಈ ಗದಗ ವ್ಯಾಪ್ತಿಗೆ ಒಳಬರ್ತಕ್ಕಂಥ ನೂರಾರು ಹಳ್ಳಿಗಳು ಏನೈತೆ ಅಂತಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿ ಆಗೋದ್ರಿಂದ ಉದ್ಯೋಗ ಕ್ರಿಯೇಷನ್ ಆಗ್ತೈತಿ. ಆಮೇಲೆ ರೈತರ ಬೆಳೆಗೆ ವ್ಯಾಗಿನ್ ಸಿಗ್ತೈತಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅದನ್ನೇನು ಮಾಡಿದ್ರು ಅದು ರಾಜಕೀಯ ಕುತಂತ್ರದಿಂದ ಈ ರೈಲ್ವೆ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ ಏನೈತಿ ಅಂತಂದ್ರೆ ನಮ್ಮ HK ಪಾಟೀಲ್ರಿಗೆ ಅದು ಮನಸ್ಸಿಲ್ಲ. HK ಪಾಟೀಲ್ರನ್ನ ಅಷ್ಟೇ ನಾವು ಹೇಳ್ತಾ ಇಲ್ಲ, ಇಲ್ಲಿ BJPಗೂ ಮನಸ್ಸಿಲ್ಲ, ಕಾಂಗ್ರೆಸ್ಗೂ ಮನಸ್ಸಿಲ್ಲ. ಮುಂಡ್ರಿಗಿ ತಾಲೂಕನ್ನ ಬಡ ಕೂಸನ್ನ ಅದನ್ನ ಅಭಿವೃದ್ಧಿ ಮಾಡತಕ್ಕಂಥ ಕನಸನ್ನು ಹೊಂದಿರ್ತಕ್ಕಂಥ ನಾವೆಲ್ಲ ಚಳವಳಿಗಾರರು ದಿನನಿತ್ಯ ಹೋರಾಟ ಮಾಡಿದ್ರು. ಏನಾಯ್ತು ಅಂತಂದ್ರೆ ನಮ್ಮ ತಾಲೂಕು ಏನಾಯ್ತು ಅಂದ್ರೆ ವಿಧಾನಸಭಾ ಕ್ಷೇತ್ರವನ್ನು ಕಾಪಾಡಿದ್ರು. ಮುಂಚೆಗೆ ನಾವು ಕೊಪ್ಪಳಕ್ಕೆ ಹಾಕ್ತಿದ್ದೀವಿ ಒಟ್ಟು, ಕೊಪ್ಪಳದ ಅನುದಾನವನ್ನು ಬಳಸ್ಕೊಂಡು ಬಂದಿರ್ತಕ್ಕಂಥ ನಾವು ಇಲ್ಲಿ ನೋಡ್ರಿ ನಮ್ದು ಎಷ್ಟು ಕೆಟ್ಟ ಪರಿಸ್ಥಿತಿ ಐತೆ ಅಂತಂದ್ರೆ ಶ್ರೀರಾಮುಲು ಅವರು, HR ಬಸವರಾಜ್ ಅವರು, ಆಮೇಲೆ ಏನಾಯ್ತು ಅಂತಂದ್ರೆ ಇವರಿಗೆ ನಾವು ಮತದಾನ ಮಾಡ್ಕೊಂತ ಬಂದಿರತಕ್ಕಂಥ ಕ್ಷೇತ್ರ ಏನಾಗತ್ತಪ್ಪ ಅಂತಂತಂದ್ರೆ ಅದು ಸ್ವತಂತ್ರವಾಗಿರ್ತಕ್ಕಂಥ ಕ್ಷೇತ್ರ ಮೊನ್ನೆ ಇದು ವಿಂಗಡಣೆ ಒಳಗೆ ಹೋಗ್ಬಿಡ್ತು. ಹೋಗಿಂದ ಅಭಿವೃದ್ಧಿ ಅದು ನಂಜುಂಡಪ್ಪನ ವರದಿಗೆ ಒಳಪಟ್ಟಿರ್ತಕ್ಕಂಥ ಕ್ಷೇತ್ರವಾಗಿದ್ರೂ ಕೂಡ ಇವತ್ತು ಹುಡುಕಾಡಿ ಅವನ್ನ ಏನಾಯ್ತು ಅಂತಂದ್ರೆ ವಿಧಾನಸಭಾ ಕ್ಷೇತ್ರವೆಂದು ಘೋಷಣೆ ಮಾಡ್ತಕ್ಕಂಥ ಕಾಲ ಇದ್ದಾಗೂ ಕೂಡ ಏನಾಯ್ತು ಅಂತಂದ್ರೆ ರಾಜಕೀಯ ಒತ್ತಡ, ರಾಜಕೀಯ ಇದರಿಂದ ಏನಾಯ್ತು ಅಂತಂದ್ರೆ ಮುಂಡ್ರಿಗಿ ತಾಲೂಕಿನ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಕಸ್ಕೊಂತಾರೆ. ಇವತ್ತು ನಾವೇನಾಯ್ತು ಅಂತಂತಂದ್ರೆ ಇದ್ದಾಗ ಗದಗನೂ ಅವಲಂಬಿತವಾಗಿಲ್ಲ. ಅಲ್ಲಿ ನಮ್ಗೆ ಏನೈತೆ ಅಂದ್ರೆ 50 ಕಿಲೋಮೀಟರ್ ಶಿರಟ್ಟಿ, ಇಲ್ಲಿ 43 ಕಿಲೋಮೀಟರ್ ಗದಗು. ಹೀಗೆ ನಾವು ಏನೈತೆ ಅಂತಂತಂದ್ರೆ ಯಾವುದಾದ್ರೂ ಬರ್ಬೇಕಂತಂತಂದ್ರೆ ಅಲ್ಲಿ ನಾವು 50 ಕಿಲೋಮೀಟರ್ ಹೋಗ್ಬೇಕು, ಇತ್ತ HK ಪಾಟೀಲ್ ಭೇಟಿ ಆಗ್ಬೇಕಂತಂದ್ರೆ 43 ಕಿಲೋಮೀಟರ್ ಬರಬೇಕು. ಇದೇನೈತೆ ಅಂದ್ರೆ ವಾಸ್ತವ ಸ್ಥಿತಿ. ಅದು ವಿಧಾನ ಅಧಿವೇಶಗಳ ಅಭಿವೃದ್ಧಿ ಸಂಘ, ದಲಿತ ಚಳವಳಿಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿ ಬಳಗದ ಚಳವಳಿಗಾರರು, ರೈತ ಚಳವಳಿಗಾರರು, ಕನ್ನಡ ಸಂಘಟನೆ ಚಳವಳಿಗಾರರು, ರೈತರ ಪರ ಗದಗ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯದ ಮುಂದೆ ದಿನಾಂಕ 12/2/2025 ಅನಧಿಕೃತ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಅನಧಿಕೃತ ಧರಣಿ ಸತ್ಯಾಗ್ರಹವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ನಮ್ಮ ವಿವಿಧ ಬೇಡಿಕೆಗಳಾದ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮತ್ತು ಮುಂಡರಗಿ ಆಶ್ರಯ ನಿರ್ಗತಿಕರಿಗೆ ವಾಜಪೇಯಿ ವಸತಿ ಯೋಜನೆಯಡಿಯಲ್ಲಿ ವಸತಿ ನಿರ್ಮಾಣ ಮಾಡಿಕೊಡುವ ಬಗ್ಗೆ ಮತ್ತು ಕೊಪ್ಪಳ ಮುಂಡರಗಿ ಸಿಗ್ಗಾಂವಿ ರಾಷ್ಟ್ರೀಯ ಹೆದ್ದಾರಿ, ಮುಂಡರಗಿ ಅಂಚೆ ಕಚೇರಿ ಜಾಗೆಯಲ್ಲಿ ಹೊಸ ಅಂಚೆ ಕಚೇರಿ ಕಟ್ಟಡ ನಿರ್ಮಾಣ, ಮುಂಡರಗಿ ತಾಲೂಕಾ ವಿಧಾನಸಭಾ ಕ್ಷೇತ್ರವೆಂದು ಘೋಷಣೆ ಮಾಡುವ ಕುರಿತು ಮುಂಡರಗಿ ಪಟ್ಟಣಕ್ಕೆ ಕಾನೂನು ಮಹಾವಿದ್ಯಾಲಯ ಕೊಡಬೇಕಂತ, ಮುಂಡರಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಬೇಕು ಮತ್ತು 8 ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸುತ್ತಿರುವವರನ್ನು ಕಾಯಂಗೊಳಿಸಬೇಕು. PTCL ಕಾಯ್ದೆ 1978 ಪುನಃಸ್ಥಾಪನೆ ಮಾಡಬೇಕು. ಬಗರ್ ಹುಕುಂ ಹಕ್ಕುಪತ್ರ ಹಂಚಿಕೆ ಮಾಡಬೇಕು. ಗದಗ ಜಿಲ್ಲೆಯ ಕಪ್ಪತ್ ಹಿಲ್ಸ್ ಸಂರಕ್ಷಣೆ ಹಾಗೂ ಪ್ರವಾಸಿ ತಾಣವನ್ನಾಗಿ ನಿರ್ಮಾಣ ಮಾಡಬೇಕು. ಮುಂಡರಗಿ ತಾಲೂಕು ತಾಮ್ರಗುಂಡಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ಒಡ್ಡೋಡದ ಹಾಳಾದ ರೈತ ಜಮೀನುಗಳಿಗೆ ಪರಿಹಾರ ನೀಡಬೇಕು. ಹೀಗೆ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಒಳಪಟ್ಟಿರ್ತಕ್ಕಂಥ ರೈತರಿಗೆ ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ. ಇವೆಲ್ಲ ವಿಷಯಗಳನ್ನು ನಾವು ಏನೈತೆ ಅಂತಂದ್ರೆ ಇಟ್ಕೊಂಡು ಸುಮಾರು 15 ವರ್ಷ ನಿರಂತರವಾಗಿ ಹೋರಾಟ ನಡೆಸ್ಕೊಂತ ಬಂದಿದ್ದೇವೆ. ಈ ಹೋರಾಟ ಮುಂಡರಗಿಯಿಂದ ಬೆಂಗಳೂರುವರೆಗೂ ಮತ್ತು ಗದಗವರೆಗೂ ಮತ್ತು ಡೆಲ್ಲಿವರೆಗೂ ಮತ್ತು ವಾರಣಾಸಿವರೆಗೂ ಏನೈತೆ ಅಂತಂದ್ರೆ ಪ್ರಧಾನಮಂತ್ರಿ ಕ್ಷೇತ್ರವಾದ ವಾರಣಾಸಿಗೂ ಕೂಡ ಏನೈತಂದ್ರೆ ಅಲ್ಲಿಗೆ ಹೋಗಿ ನಮ್ಗೆ ರೈತರ ಬೆಳೆದಂಥ ಬೆಳೆಯನ್ನು ಸಾಗಾಟ ಮಾಡಲಿಕ್ಕೆ ದೊಡ್ಡ APMC ಹೊಂದಿರತಕ್ಕಂಥ ಗದಗ ಜಿಲ್ಲೆ ಇರ್ಬೋದು, ಹಾಗೂ ಮುಂಡರಗಿ ತಾಲೂಕು ಇರ್ಬೋದು, ಹೂವಿನಡಗಲಿ ತಾಲೂಕು ಇರ್ಬೋದು, ಮಗ್ಲ ಹಾವೇರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ಬಳ್ಳಾರಿ ಜಿಲ್ಲೆ ಇರ್ಬೋದು, ಇದು ಅಖಂಡತೆ ನಡುಕ ಏನೈತೆ. ಭಾರತೀಯ ಸಂಸ್ಕೃತಿ ಗ್ರಾಮೀಣ ಜನರಿಂದ ಉಳಿದಿದೆ. ಉನ್ನತಿ ವಿಜಯ ಮಹಾಂತ ಶ್ರೀಗಳು
ಭಾರತೀಯ ಸಂಸ್ಕೃತಿ ಉಳಿಯಬೇಕಾದ್ರೆ ಗ್ರಾಮೀಣ ಜನರಿಂದ ಸಾಧ್ಯವಾಗಿದೆ ಎಂದು ಕುದುರೆಮೂತಿಯ ವಿಜಯ ಮಹಾಂತ ಶ್ರೀಗಳು ಹೇಳಿದರು. ಹಳ್ಳಿಗಳಲ್ಲಿರುವ ಜನರು ಧರ್ಮ ರಕ್ಷಣೆಗೆ ಆದ್ಯತೆ ನೀಡುತ್ತಿದ್ದಾರೆ. ದುಡ್ಡು ಇದ್ದವರು ದೊಡ್ಡವರಲ್ಲ, ವ್ಯಕ್ತಿತ್ವದಿಂದ ದೊಡ್ಡವರಾಗಬೇಕು ಎಂದರು. ಯಲಬುರ್ಗಾ ತಾಲೂಕಿನ ಸೋಂಪುರ ಹೊಸೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಹಾಗೂ ಮಾರುತೇಶ್ವರ ಗುಡಿಯ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ಗೈದು ಅವರು ಅಷ್ಟಾವರಣದ ಮಹತ್ವವನ್ನ ವಿವರಿಸಿದರು. ಹಾಲಕೇರಿಯ ಮುಪ್ಪಿನ ಬಸವಲಿಂಗೇಶ್ವರ ಶ್ರೀಗಳು, ಯಲಬುರ್ಗಾ ಶ್ರೀಧರ ಹಿರೇಮಠದ ಬಸವಲಿಂಗೇಶ್ವರ ಶ್ರೀಗಳು, ಜಿಗೇರಿಯ ಶ್ರೀಗಳು, ಚಂದ್ರಶೇಖರ ಸ್ವಾಮಿಗಳು ಆಶೀರ್ವಚನ ಗೈದರು. ಧರ್ಮ ಸಾರದ ಬಗ್ಗೆ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ವೀರಣ್ಣ ನಿಂಗೋಜಿ ಉಪನ್ಯಾಸ ನೀಡಿದರು. ಗ್ರಾಮದ ಹಿರಿಯರಾದ ಹನುಮಂತಪ್ಪ ಬೆರ್ಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗ್ರಾಮದ ಹಿರಿಯರಾದ ಮಂಡಳ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತಪ್ಪ ಬೆರ್ಗಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಮುತ್ತಪ್ಪ ಅಂಗಡಿ, ಶಿವಪುತ್ರಪ್ಪ ಮಲಿಗೋಡದ, ಶರಣಪ್ಪ ಆರೇರ್, ನೀಲಮ್ಮ ತಮ್ಮಿನಾಳ್, ಅಮರೇಶ ಶಿವಸಿಂಪರ್, ರಾಮನಗೌಡ, ಶರಣಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ4 ನ್ಯೂಸ್, ಯಲಬುರ್ಗಾ. ಹುಣಸ್ಗಿ ಪಟ್ಟಣದಲ್ಲಿ ಮಧ್ವ ನವಮಿ ಅಂಗವಾಗಿ ಪಲ್ಲಕ್ಕಿ ಉತ್ಸವ. ಹರಿಸ್ಮರಣೆಯಿಂದ ಮಾತ್ರ ಮೋಕ್ಷ ಸಾಧ್ಯ ಎಂದು ನಿರೂಪಿಸಿಕೊಟ್ಟ ಮಹಾನ್ ಆಚಾರ್ಯರು ಎಂದು ವಿಪ್ರ ಸಮಾಜದ ಹಿರಿಯರಾದ ಮನೋಹರರಾವ್ ದ್ಯಾಮನಹಾಳ್ ಹೇಳಿದರು. ಹುಣಸ್ಗಿ ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಮಧ್ವ ನವಮಿ ಉತ್ಸವದಲ್ಲಿ ಭಾಗವಹಿಸಿ ಮಧ್ವಾಚಾರ್ಯರ ಚರಿತ್ರೆ ಬಗ್ಗೆ ತಿಳಿಸಿದರು. ಆಚಾರ್ಯ ಮಧ್ವರು ಪಾಚಕ ಕ್ಷೇತ್ರದಲ್ಲಿ ಜನಿಸಿದ್ರು. ಅವರು ಮಹಿಮೆ, ತಪ, ಶಕ್ತಿ ಅಪಾರವಾದದ್ದು. ಶ್ರೀಮದ್ ಆನಂದ ತೀರ್ಥರು ಪೂರ್ಣ ಪ್ರಜ್ಞರು ಎಂದು ಪ್ರಸಿದ್ಧಿಯನ್ನ ಪಡೆದು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪಿಸಿ ಅಷ್ಟ ಮಠಗಳಿಗೆ ಕೃಷ್ಣ ಪೂಜಾ ಕೈಂಕರ್ಯವನ್ನ ನೀಡಿದ್ರು. ಆ ಮೂಲಕ ಹರಿಸ್ಮರಣೆ ಹಾಗೂ ದೈತ್ಯ ಮತ ತತ್ವ ಪ್ರಚಾರಕ್ಕೆ ಆದ್ಯತೆ ನೀಡಿದ್ರು. ದೇಶದೆಲ್ಲೆಡೆ ಸಂಚರಿಸಿ ತತ್ವ ಸಿದ್ಧಾಂತವನ್ನ ಪ್ರಚಾರ ಮಾಡಿದ್ರು. ಬೆಳಗ್ಗೆ ಮಧ್ವನಾಮ, ವಾಯುಸ್ತುತಿ, ಮುನ್ಯೋಸೋಕ್ತ, ಪುನಶ್ಚರಣ, ಸುಮಧ್ವ ವಿಜಯ, 16 ಸ್ವರ್ಗ ಪಾರಾಯಣ, ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಬಳಿಕ ಮಧ್ವಾಚಾರ್ಯರ ಭಾವಚಿತ್ರವನ್ನ ಅಲಂಕೃತ ಪಲ್ಲಕ್ಕಿಯಲ್ಲಿ ಪುರ ಪ್ರದಕ್ಷಿಣೆ ಮೆರವಣಿಗೆ ನಡೆಯಿತು. ವೇದವತಿ ಮಹಿಳಾ ಭಜನಾ ಮಂಡಳಿ ಹಾಗೂ ಛಾಯಾ ಭಗವತಿ ಭಜನಾ ಮಂಡಳಿಯಿಂದ ಸಾಮೂಹಿಕ ಭಜನೆ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ಪಟ್ಟಣದ ವರಹಳ್ಳೆರಾಯ ದೇವಸ್ಥಾನದಲ್ಲಿ ಮಧ್ವನಾಮ ಪಠಣ, ವಾಯುಸ್ತುತಿ ಪಠಣ, ಪಂಚಾಮೃತ ಅಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ ಪ್ರಹ್ಲಾದಾಚಾರ್ಯ ಜೋಶಿ, ವಿಜಯಾಚಾರ್ಯ ಕಕ್ಕೇರ, ವೆಂಕಟೇಶಾಚಾರ್ಯ ಅರಳಿಗಿಡದ, ಗಂಗಾಧರ್ ಜೋಶಿ, ಚಂದ್ರಕಾಂತ್ ದೇಶಪಾಂಡೆ, ರವೀಂದ್ರ ಜಮದರ್ ಖಾನಿ, ರಾಘವೇಂದ್ರ ಕಾಮನಾಟಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಎನ್ಕೆಎಸ್ ಟಿವಿ4 ನ್ಯೂಸ್, ಹುಣಸ್ಗಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ4. ಇದು ನಿರಂತರ ಕಾರ್ಯಪಡೆ.